ಓಕೆ, ಕಾರ್ಯಕ್ರಮ ಊಟ ಕೇಳ್ತಾ ಮಾಡಿದ್ರ ಇರ್ತೀರಾ? ಸರ್? ಊಟ. ಹಾ ಸರ್, ಹೌದು ಸರ್, ಕೇಳ್ತಾ ಇರ್ತೀನಿ ಸರ್. ನಿಮ್ದು ಊಟ ಆಯ್ತಾ? ಡೈಲಿ ಲೈವ್ ಕೇಳಿಲ್ಲ ಅಂದ್ರೇನು ಹ್ಮ್ ನೀವು ಅಪ್ಡೇಟ್ಸ್ ಮಾಡ್ತಿರ್ತೀರಲ್ಲ ಸರ್ ಯೂಟ್ಯೂಬ್ ಅಲ್ಲಿ. ಹ್ಮ್ 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 ಆಗಾಗ ನೋಡ್ತಿರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ಶಾರ್ಟ್ಸ್ ನೋಡ್ತಾ ಇರ್ತೀನಿ ಸರ್. ಓ ಹೌದಾ? ಹೌದು ಸರ್. ಹೇಗಿದೆ ಬದುಕೀಗ? ಸರ್ ಬದುಕಂತೂ ತುಂಬಾ ಚೆನ್ನಾಗಿದೆ. ಸೂಪರ್. ಬಟ್ ಲಾಸ್ಟ್ 15 days ಬ್ಯಾಕ್ ಒಂದು ಇನ್ಸಿಡೆಂಟ್ ನಡೀತು ಹೌದಾ? ಫ್ಯಾಮಿಲಿ ವಿಚಾರದಲ್ಲಿ. ಹ್ಮ್ ಅದರಿಂದ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟಿದೆ ಸರ್. ಏನಾಯ್ತು? ಸರ್ ಆಕ್ಸಿಡೆಂಟ್ ಆಯ್ತು ಸರ್ ಫ್ಯಾಮಿಲಿಗೆ. ಅಂದ್ರೆ ಯಾರ್ಯಾರಿಗೆ? ಸರ್ ಅಂದ್ರೆ ನಾವು ವೀಕ್ಲಿ ಒನ್ಸ್ ಊರಿಗೆ ಹೋಗ್ತೀರಿ. ಬೆಂಗಳೂರಿಂದ ಕೋಲಾರ ಟ್ರಾವೆಲ್ ಮಾಡ್ತೀರಿ. ಹ್ಮ್ ಅದೇ ತರ ಲಾಸ್ಟ್ ಟೈಮ್ ಸಹ ಬೆಂಗಳೂರಿಂದ ಕೋಲಾರ್ಗೆ ಹೋಗ್ಬೇಕಾದ್ರೆ ಹ್ಮ್ ಹೈವೇನಲ್ಲಿ ಸ್ವಲ್ಪ ಕಾರ್ದು ಟೈರ್ ಬ್ಲಾಸ್ಟ್ ಆಗಿ ಅಯ್ಯೋ. ನಮ್ಮ ಬ್ರದರ್ ಕಾರ್ ಓಡಿಸ್ತಿದ್ರು. ಹ್ಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ 5 members ಇದ್ರು ಒಳಗಡೆ, ಕಾರ್ ಒಳಗಡೆ. ನೀವು ಕೂಡ? ನಾನು ಇರ್ಲಿಲ್ಲ ಸರ್, ನಾನು ಪಿ ಜಿನಲ್ಲಿದ್ದೆ. ಓಕೆ ಓಕೆ. ಅಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು, ಅದಕ್ಕೋಸ್ಕರ ಮನೆ ಬಿಟ್ಟು ಪಿ ಜಿನಲ್ಲಿದ್ದು ಸ್ಟಡಿ ಮಾಡ್ತಿದ್ದೀನಿ ಸರ್. ಓಕೆ ಓಕೆ. ಈ ತರ ಹೋಗ್ತಿರ್ಬೇಕಾದ್ರೆ ಟೈರ್ ಬ್ಲಾಸ್ಟ್ ಆಗಿ ಸ್ವಲ್ಪ ಡಿವೈಡರ್ಗೆ ಎತ್ಕೊಂಡು ಹೋಗಿ ಟಚ್ ಮಾಡಿದಾರೆ. ಟಚ್ ಮಾಡಿರೋದಕ್ಕೆ ಫೋರ್ಸ್ಗೆ ಮುಂದೆ ಡೋರ್ ಓಪನ್ ಆಗಿ ನಮ್ಮ ತಾಯಿ ಕೆಳಗಡೆ ಬಿದ್ದೋದ್ರು. ಕೆಳಗಡೆ ಬಿದ್ದು ಸ್ವಲ್ಪ ಬಲಗೈಗೆ ತುಂಬಾ ಗಾಯ ಆಯ್ತು. ಅದನ್ನ ನೋಡಿ ಅದ್ರಲ್ಲಿ ನಮ್ಮ ಅಜ್ಜಿ ಕೂಡ ಇದ್ರು ಸರ್. ಓಕೆ. ನಮ್ಮ ಅಜ್ಜಿ ಅದನ್ನ ನೋಡಿ ಸ್ವಲ್ಪ ಶಾಕ್ ಆಗ್ಬಿಟ್ಟು ಸ್ವಲ್ಪ ಫಿಟ್ಸ್ ಬಂದು ಹಂಗೆ ಆಂಬುಲೆನ್ಸ್ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ರಿ. ಅದಾದ್ಮೇಲೆ ಹಾಸ್ಪಿಟ್ಲ್ ಅಲ್ಲೇ ನಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ರಿ ಸರ್. ಹೌದಾ? ಹ್ಞೂ ಸರ್. ಎಷ್ಟು ವಯಸ್ಸಾಗಿತ್ತು ಅವ್ರಿಗೆ? ಸರ್ ಅವ್ರಿಗೆ ಒಂದು 80+ ಆಗಿತ್ತು ಸರ್. ಅಂದ್ರೆ ಶಾಕ್ಗೆ ಹಾಗಾಗಿದ್ದ ಅಥವಾ ಅವ್ರಿಗೆ ಪ್ರತ್ಯೇಕವಾಗಿ ಗಾಯಗಳಾಗಿದ್ವಾ? ಇಲ್ಲ ಸರ್, ಅವ್ರಿಗೇನು ಪ್ರತ್ಯೇಕ ಆಗಿರ್ಲಿಲ್ಲ. ಅವ್ರಿಗೆ ನಮ್ಮ ತಾಯಿ ಸ್ವಲ್ಪ ಬ್ಲಡ್ ಜಾಸ್ತಿ ಹೋಗ್ತಿತ್ತು. ಸೊ ನಿಮ್ ತಾಯಿಯ ತಾಯಿನ ತಂದೆಯ ತಾಯಿನ? ಸರ್ ತಾಯಿಯ ತಾಯಿ ಸರ್. ಅಜ್ಜಿ. ಓಕೆ. ಹಾ ಅಜ್ಜಿ ಸರ್. ನಮ್ ಚಿಕ್ಕ ವಯಸ್ಸಿಂದ 30 years ನಮ್ ಜೊತೆಲಿ ಇದ್ದಿದ್ದವ್ರು. ನಮ್ಮನ್ನ ಸಾಕಿ ಬೆಳೆಸಿದ್ದು ಎಲ್ಲ ಅವ್ರೆ. ಬಟ್ ಮಗಳ ಸ್ಥಿತಿ ನೋಡಿ ಅವ್ರಿಗೆ ಸ್ವಲ್ಪ ಗಾಬರಿ, ಅದ್ರ ಮೆದ್ಲಿಗೆ ತುಂಬಾ ಸಮಸ್ಯೆ ಆಗಿತ್ತಾ? ಹಾ ಸರ್, ಆಗಿದೆ ಸರ್. ಸ್ವಲ್ಪ ಇದೇ ತರ ಅವ್ರಿಗೆ ಫಿಟ್ಸ್ ಇತ್ತು ಸರ್ ಒಂದು 2 years ಇಂದ. ಅದಕ್ಕೋಸ್ಕರ ಫಿಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಅವತ್ತು ನೈಟ್ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಅಮ್ಮನೂ ಐಸಿಯುನಲ್ಲಿ ಹಾಕಿದ್ದಾರೆ, ನಮ್ಮ ಅಜ್ಜಿನೂ ಐಸಿಯುನಲ್ಲಿ ಹಾಕಿದ್ದಾರೆ. ನಮ್ಗೆಲ್ಲ ತುಂಬಾ ಗಾಬರಿ ಆಗಿತ್ತು. ಹಾಸ್ಪಿಟಲ್ ಇದ್ರೆ ಅವತ್ತು 11:30ಗೆ ಒಂದು ನ್ಯೂಸ್ ಬರುತ್ತೆ, ಹಿಂಗೆ ನಿಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಒಂದೇ ಆಸ್ಪತ್ರೆಯಲ್ಲಿ ಇದ್ರಲ್ಲ? ಹಾ ಸರ್, ಒಂದೇ ಹಾಸ್ಪಿಟಲ್ ಇದ್ರು ಸರ್ ಇಬ್ರು. ಓಕೆ. ಬಟ್ ನಿಮ್ ಒಂದೇ ಹಾಸ್ಪಿಟಲ್, ಒಂದೇ ಐಸಿಯು ಒಳಗಡೆನೆ ಇದ್ರು ಸರ್. ಅಯ್ಯೋಯ್ಯೋ. ಬಟ್ ಅವ್ರಿಬ್ರಿಗೂ ತುಂಬಾ ಕಾನ್ಶಿಯಸ್ ಇಲ್ಲ, ಅಂದ್ರೆ ಪ್ರಜ್ಞೆ ಇಲ್ಲ? ಹಾ, ಪ್ರಜ್ಞೆ ಇರ್ಲಿಲ್ಲ. ನಮ್ ತಾಯಿಗಿತ್ತು ಪ್ರಜ್ಞೆ. ಅಂದ್ರೆ ನಮ್ಮ ಅಮ್ಮನ್ನು ಇಲ್ಲೇ ಹಾಕಿದ್ದಾರೆ ಅನ್ನೋ ಪ್ರಜ್ಞೆ ಇತ್ತ ಅವ್ರಿಗೆ? ಹಾ ಸರ್, ಇತ್ತು ಸರ್ ಅವ್ರಿಗೆ. ಇತ್ತು. ಕೇಳ್ತಿದ್ರು ಹೇಗಿದ್ದಾರೆ ಅಂತ ಹೇಳಿ. ಮತ್ತೆ ನಮ್ಮಮ್ಮ ಸಿಚುವೇಶನ್ ಸಹ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು. ಅದಕ್ಕೋಸ್ಕರ ನಾವೇನೋ ಒಂಥರ ಮ್ಯಾನೇಜ್ ಮಾಡಿ ಹೋಗ್ತಿದ್ರಿ. ಮತ್ತೆ 11:30ಗೆ ಅವತ್ತು ಸ್ಯಾಟರ್ಡೆ ನೈಟ್ 11th ಸರ್, ಇದೇ ಮಂತ್ ಆಗಿದ್ದು. ಅವತ್ತು ನಮ್ಮ ಅಜ್ಜಿ ತೀರು ಹೋದ್ರು ಅಂತ ಹೇಳಿ ಡಾಕ್ಟರ್ ಬಂದು ಹೇಳಿದ್ರು. ಒಂದ್ ಕಡೆ ನಮ್ಮಮ್ಮ ಐಸಿಯುನಲ್ಲಿ ನಮ್ಮ ಅಜ್ಜಿ ತರ ತೀರು ಹೋದ್ರು. ಇನ್ನೊಂದ್ ಕಡೆ FIR ಬುಕ್ ಆಯ್ತು ಅವ್ರ ಸ್ಟೇಷನ್ ಕಡೆ. ಸರ್ FIR ಬುಕ್ ಆಯ್ತು, ಆಕ್ಸಿಡೆಂಟ್ ಆಗಿದ್ದಕ್ಕೆ ಈ ತರ ತೀರು ಹೋಗಿದ್ದಕ್ಕೆ FIR ಬುಕ್ ಆಯ್ತು ನಮ್ ಬ್ರದರ್ ಮೇಲೆ. ಅವರು ಸ್ಟೇಷನ್ ನಿಂದ ಕಾಲ್ ಮಾಡ್ತಿದ್ರು, ಈ ತರ ಬನ್ನಿ ಕಂಪ್ಲೇಂಟ್ ಆಗಿದೆ ನಿಮ್ ಮೇಲೆ ಅಂತ ಹೇಳಿ. ಕಂಪ್ಲೇಂಟ್ ಮಾಡಿದ್ಯಾ ಸರ್? ಅಂದ್ರೆ ಹೈವೇ ಅವ್ರು ಮಾಡಿರ್ತಾರೆ ಸರ್, ಈ ತರ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನಮ್ದು ಗಾಡಿ ನಂಬರ್ ಎಲ್ಲ ತಗೊಂಡು ಈ ತರ ನಾವು. ಹಾ ಸರ್, ಹೈವೇ ಅವ್ರು ಇನ್ಫಾರ್ಮ್ ಮಾಡಿರ್ತಾರೆ. ಬಟ್ ಅದು ಕಂಪ್ಲೇಂಟ್ ಕೊಡುವ ಉದ್ದೇಶ ಹೈವೇ ಅವ್ರಿಗೆ ಇರುತ್ತೆ ಆ ಸಮಯದಲ್ಲಿ? ಹಾ ಸರ್, ಇರುತ್ತೆ ಸರ್. ಆಕ್ಸಿಡೆಂಟ್ ಆಗಿದ ತಕ್ಷಣ ಇನ್ಫಾರ್ಮೇಶನ್ ಕೊಡ್ತಾರಲ್ಲ ಸರ್ ಪೊಲೀಸರಿಗೆ. ಓಕೆ. ಬಟ್ ಅದು ಅವ್ರ ಜವಾಬ್ದಾರಿನ ಅಥವಾ ಅಲ್ಲಿ ಆಗಿರೋ ನಷ್ಟ ಕಟ್ಟಿಕೊಡೋ ಕಾರಣನ ಅದು? ಇಲ್ಲ ಸರ್, ಅದು ಜವಾಬ್ದಾರಿ ಸರ್ ಅದು. ಓಕೆ. ಬಟ್ ಅಲ್ಲಿ ನಷ್ಟದ್ದೇನಿರಲ್ಲ ಅವ್ರಿಗೆ? ಹಾ ಇಲ್ಲ ಸರ್, ಅದ್ರಿಲ್ಲ ಸರ್. ಓಕೆ. ನಷ್ಟದ್ದೇನಂದ್ರೆ ಇನ್ಸೂರೆನ್ಸ್ ಬರುತ್ತೆ ಸರ್ ನಷ್ಟದ್ದು. ಹಾ ಸರ್, ಆ ತರ ಆಯ್ತು. ಅವತ್ ನೈಟು ನಮ್ ಸ್ಥಿತಿ ಬೇಡ ಸರ್. ಅಮ್ಮ ಬೇರೆ ಆತರ ಐಸಿಯುನಲ್ಲಿ ಇದ್ರು. ಮತ್ತೆ ಅದಾದ ನಂತರ ಸರ್ ಮಾರ್ನಿಂಗು ಬಾಡಿ ಮಾರ್ನಿಂಗ್ ಕೊಡ್ತೀನಿ ಅಂತ ಹೇಳ್ತಾರೆ ಹಾಸ್ಪಿಟ್ಲ್ ಅವರು. ಅಮ್ಮಗೆ ಆಪರೇಷನ್ ಮಾಡ್ಬೇಕು ಕೈಗೆ ಅಂತ ಹೇಳಿ ಹೇಳ್ತಾರೆ. ಒಂದು 6 ಹೊಲಿಗೆ ಹಾಕ್ತಾರೆ ಸರ್ ಕೈಗೆ. ಒಂಥರ ರಾಡ್ ಹಾಕಿ ಸ್ವಲ್ಪ ಸರ್ಜರಿ ಮಾಡ್ತಾರೆ. ನಮ್ಮ ಮಾವನ್ ಮಕ್ಕಳೆಲ್ಲ ಊರ್ ತಗೊಂಡ್ ಹೋಗ್ತಾರೆ ಅಜ್ಜಿನ. ನೀವಿಲ್ಲೇ ಇರಿ, ಬರೋದಕ್ಕೆ ಹೋಗ್ಬೇಡಿ,
ಅಮ್ಮ ನೋಡ್ಕೊಂಡು ಇಲ್ಲೇ ರೀ, ನಾವ್ ಹೋಗಿ ಎಲ್ಲ ಕಾರ್ಯ ಮುಗಿಸ್ಕೊಂಡ್ ಬರ್ತೀವಿ ಅಂತ ಹೇಳಿ ಅವ್ರ ಊರ್ಗ್ ಹೋಗ್ತಾರೆ. ಬಟ್ ನಾವ್ ಹಾಸ್ಪಿಟ್ಲಲ್ಲೇ ಇರ್ತೀರಿ ಸರ್, ತುಂಬಾ ಅಳ್ತಿರ್ತೀರಿ ಅವತ್ ನೈಟ್ ಎಲ್ಲ. ಅಜ್ಜಿದ್ ಈ ತರ ಆಗೋಯ್ತು, ಯಾಕೆ ದೇವ್ರು ನಮ್ಗೆ ಈ ತರ ಶಿಕ್ಷೆ ಕೊಟ್ಬಿಟ್ರು, ತುಂಬಾ ದೇವ್ರ ಮೇಲೆ ನಂಬಿಕೆ ಇಟ್ಟು ತುಂಬಾ ಒಳ್ಳೆತನದಿಂದ ಇದ್ರಿ, ಯಾರಿಗೇನ್ ಕೆಟ್ಟದ್ ಬಯಸ್ತಿರ್ಲಿಲ್ಲ. ಬಟ್ ಲೈಫ್ ಅಲ್ಲೇ ಯಾವತ್ತೂ ಈ ತರ ಆಗಿರ್ಲಿಲ್ಲ, ಯಾಕೆ ಈ ತರ ಆಗೋಯ್ತು ಅಂತ ಹೇಳಿ ತುಂಬಾ ನೊಂದ್ಕೊಂಡು ತುಂಬಾ ಅಳ್ತಾ ಇರ್ತೀವಿ ಸರ್. ಅದಾದ್ಮೇಲೆ ಆಪರೇಷನ್ ಒಂದು 10:30ಗೆ ಮುಗಿಯುತ್ತೆ ಸರ್ ಮಾರ್ನಿಂಗು. ಅದಾದ್ಮೇಲೆ ಅನೆಸ್ಥಿಷಿಯಾ ಕೊಟ್ಟಿರ್ತಾರೆ. 4 ಗಂಟೆವರೆಗೂ ನಮ್ಮ ತಾಯಿಗೆ ಪ್ರಜ್ಞೆ ಇರೋದಿಲ್ಲ. 4:15ಗೆ ಮಣ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಊರಲ್ಲಿ. ಅದಕ್ಕೆ ನಮ್ ಕಾಲ್ ಮಾಡಿ ನಮ್ಮ ಮಾವರೆಲ್ಲ ಈ ತರ ಅಮ್ಮನಾದ್ರೆ ಕರ್ಕೊಂಡ್ ಬನ್ನಿ, ಲಾಸ್ಟ್ ಟೈಮ್ ಮುಖ ನೋಡ್ಲಿ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ, ಬಟ್ ನಮ್ ತಾಯಿ ಅಲ್ಲಿವರೆಗೂ ತಾಯಿಗ್ ಗೊತ್ತಿಲ್ಲ ಈಗ ಅವ್ರ ತಾಯಿ ಇಲ್ಲ ಸರ್, ನಮ್ ತಾಯಿಗ್ ಗೊತ್ತಿರ್ಲಿಲ್ಲ ಸರ್ ಈ ತರ ಆಗಿದೆ ಅಂತ. ನಮ್ ತಾಯಿಗ್ ಪ್ರಜ್ಞೆನೇ ಇರ್ಲಿಲ್ಲ ಸರ್, ನಾವ್ ಯಾವ ತರ ಹೇಳ್ಬೇಕು ಅಂತ ಗೊತ್ತಾಗ್ಲೇ ಇಲ್ಲ ಸರ್. ಸುಮ್ನೆ ಹಿಂಗ್ ಕಣ್ಣು ಓಪನ್ ಮಾಡ್ತಾರೆ, ನಮ್ಮನ್ನ ನೋಡ್ತಾರಷ್ಟೇ. ಬಟ್ ಅಜ್ಜಿ ಹೆಂಗವ್ರೆ ಅಂತ ಮೊದ್ಲು ಕೇಳ್ತಿದ್ರು ಅಂತ ಹೇಳಿದ್ರಲ್ಲ ನೀವು? ಹಾ ಸರ್, ಮೊದ್ಲು ಆಪರೇಷನ್ ಗಿನ್ನ ಮುಂಚೆ ಕೇಳ್ತಿದ್ರು. ಓಕೆ ಓಕೆ, ಗೊತ್ತಾಯ್ತು. ನೈಟ್ 11:30ಗೆ ನಮ್ಮನ್ನ ಮಾತಾಡ್ಸ್ಕೊಂಡು ನಾವು ಐಸಿಯಿಂದ ಹೊರಗಡೆ ಬರ್ತೀವಿ. ಅದಾದ್ಮೇಲೆ ಆಪರೇಷನ್ ಆದ್ಮೇಲೆ 11 o'clockಗೆ ನಮ್ಮನ್ನ ಹೊರಗಡೆ ಬಿಡ್ತಾರೆ ಸರ್, ಐಸಿಯು ಒಳಗಡೆ. ಈ ತರ ಆಪರೇಷನ್ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ, ಏನ್ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಐಸಿಯು ಹೊರಗಡೆ ಬಿಡ್ತಾರೆ ನಮ್ಮನ್ನ. ಬಟ್ ಆ ಸಮಯದಲ್ಲಿ ಇಡೀ ದೇಹ ಮರಗಟ್ಟಿರೋದ್ರಿಂದ ಅವ್ರಿಗೆ ಅಷ್ಟು ಪ್ರಜ್ಞೆ ಇರಲ್ಲ. ಹಾ ಹೌದು ಸರ್, ಅನಸ್ತೇಷಿಯಾ ಕೊಡ್ತಾರಲ್ಲ ಸರ್, ಅದಕ್ಕೋಸ್ಕರ ಪ್ರಜ್ಞೆ ಇರೋದಿಲ್ಲ ಅವ್ರಿಗೆ, ಸುಮ್ನೆ ಕಣ್ಣು ಓಪನ್ ಮಾಡ್ತಿರ್ತಾರೆ ಅಷ್ಟೇ. ಅದಾದ ನಂತರ 4 ಗಂಟೆಗೆ ನಾವು ಅಲ್ಲೇ ಹಾಸ್ಪಿಟಲ್ ಇರ್ತೀರಿ, ನಮ್ಮ ಅವ್ರ ಈ ತರ ಹೇಳ್ತಾರೆ. ಆಮೇಲೆ ಅಮ್ಮನ್ ಕರ್ಕೊಂಡು ಹೋಗೋ ಸಿಚುವೇಶನ್ ಅಲ್ಲಿ ಇರೋದಿಲ್ಲ ನಾವು ಟೋಟಲ್ 5 ಜನ ಮಕ್ಕಳು ಸರ್. ಅಂದ್ರೆ ನಿಮ್ ತಾಯಿ ತಂದೆಗ? ನಮ್ ತಾಯಿ ತಂದೆಗೆ 5 ಜನ ಮಕ್ಕಳು ನಾವು. ಓ, ನೀವೇ 5 ಜನ ಮಕ್ಕಳಾ? ಹೌದು ಸರ್, ನಾವ್ 5 ಜನ ಮಕ್ಕಳು ಸರ್. ಓಕೆ ಓಕೆ. ಸೊ ಅಂದ್ರೆ ನೀವೆಷ್ಟನೇವರು ಸರ್? ನಾನು 3ನೇವನು ಸರ್. ಎಷ್ಟು ಜನ ಗಂಡ್ ಮಕ್ಳು? ಎಷ್ಟು ಜನ ಸರ್? ಗಂಡ್ ಮಕ್ಳು 3 ಜನ, ಹೆಣ್ಮಕ್ಳು 2. ಫಸ್ಟ್ ನಮ್ಮ ಅಣ್ಣ, ಮತ್ತೆ ನಮ್ಮ ಅಕ್ಕ, ಮತ್ತೆ ನಾನು ಸಾಕು ಅಂತ ಹೇಳಿ ಆಪರೇಷನ್ ಮಾಡ್ಕೊಂಡ್ರು. ಆಗಿನ ಕಾಲದಲ್ಲಿ ಏನೋ ಸ್ವಲ್ಪ ಆಪರೇಷನ್ ಫೇಲ್ಯೂರ್ ಆಗಿ ಮತ್ತೆ ಲಾಸ್ಟ್ ಅಲ್ಲಿ ಟ್ವಿನ್ಸ್ 2 ಆದ್ರು ಸರ್. ಆಯ್ತು. ಬಟ್ ನಿಮ್ ತಾಯಿ ಕರ್ಕೊಂಡು ಹೋಗಕ್ ಆಗ್ಲಿಲ್ವಾ? ಹಾ ಸರ್, ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ನಮ್ಮ ಮಾವಂದ್ರು ಹೇಳ್ತಾರೆ, ಹೋಗ್ಲಿ ನೀವಾದ್ರೂ ಬನ್ನಿ ಅಂತ ಹೇಳಿ ಹೇಳ್ತಾರೆ. ನಮ್ ತಂಗಿನ ಅಲ್ಲೇ ನಮ್ಮ ಅಮ್ಮ ಹತ್ರನ ಇಟ್ಬಿಟ್ಟು ನಾವ್ 4 ಜನ ಊರ್ಗ್ ಹೋಗ್ತಿವಿ. ಊರ್ಗ್ ಹೋಗಿ ನಮ್ಮ ಅಜ್ಜಿನ ಮಣ್ಣ್ ಮಾಡಿ ಕೊನೆದಾಗ ನೋಡ್ಕೊಂಡು ಮತ್ತೆ ರಿಟರ್ನ್ ಆಗ್ತೀರಿ ಸರ್. ಅದಾದ್ಮೇಲೆ ಒಂದು 6 ಗಂಟೆ 7 ಗಂಟೆಗೆ ನಮ್ ತಾಯಿಗ್ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗೂ ನಮ್ಮ ಅಜ್ಜಿನ ಅಂದ್ರೆ ಅಮ್ಮ ಎಲ್ಲಿ ಏನ್ ಮಾಡ್ತಿದಾರೆ ಅಂತ ಹೇಳಿ ಕೇಳ್ತಾನೆ ಇದ್ರು. ಮತ್ತೆ ನಾವ್ ಈ ಸಿಚುವೇಶನ್ ಅಲ್ಲಿ ಹೆಂಗ್ ಹೇಳೋದು ಏನು ಅಂತ ಹೇಳಿ ಸ್ವಲ್ಪ ಭಯ ಆಗ್ತಿತ್ತು ಸರ್ ತುಂಬಾ. ಆಗ ಯಾರೋ ಇದೇ ತರ ನಮ್ ಕುಟುಂಬರು ಪರಿಚಯವ್ರು ಬಂದು ಈ ತರ ನಿಮ್ ತಾಯಿ ಮಣ್ಣಿಗೆ ಹೋಗಕ್ ಆಗ್ಲಿಲ್ಲ ನಾವು, ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಬಂದಿದೀವಿ ಅಂತ ಹೇಳಿ ಹೇಳ್ಬಿಡ್ತಾರೆ ಸರ್ ನಮ್ ತಾಯಿಗೆ, ನಮ್ಗೆ ಗೊತ್ತಿಲ್ದಿರಾನೆ. ಅಂದ್ರೆ ನಿಮ್ ತಾಯಿ ನೋಡ್ಲಿಕ್ಕೆ ಬಂದವರು ಸರ್? ಅಂದ್ರೆ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಯಾರೋ ಇನ್ಫಾರ್ಮೇಶನ್ ಕೊಟ್ಟಿರ್ತಾರ, ಅದೇ ಸಂಬಂಧಿಕರೊಬ್ಬರು ಯಾರೋ ಹಿಂಗ್ ಬಂದ್ರಿ ಅಂದ್ರೆ ಅವರು ಮಣ್ಣಿಗೆ ಹೋಗಿ ಬಂದವ್ರ ಅಲ್ಲಿಗೆ? ಇಲ್ಲ ಸರ್, ಅವರು ಮಣ್ಣಿಗೆ ಬರ್ರಿ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಈ ತರ ಆಕ್ಸಿಡೆಂಟ್ ಆಗಿ ತಿರೋಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಬಟ್ ಅವರು ಮಣ್ಣಿಗೆ ಹೋಗೋ ಬದಲು ತುಂಬಾ ದೂರ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹಾಸ್ಪಿಟ್ಲಿಗೆ ಬಂದಿರ್ತಾರ ಅವರು. ಅಯ್ಯೋ, ಹಾಸ್ಪಿಟ್ಲ್ ಬಂದಾಗ ಈ ತರ ಮಣ್ಣಿಗೆ ಹೋಗಕ್ ಆಗ್ಲಿಲ್ಲ ನಾವು ಅಂತ ಹೇಳಿ ನಮ್ ತಾಯಿಗ್ ವಿಚಾರ ಗೊತ್ತೇನೋ ಅಂತ ಹೇಳಿ ಅವ್ರು ಬಾಯ್ ತಪ್ಪ ಹೇಳ್ಬಿಡ್ತಾರೆ. ನಮ್ ತಾಯಿ ಗೊತ್ತಾಗ್ಬಿಡುತ್ತೆ. ಇರಲ್ವಾ ಆ ಜಾಗದಲ್ಲಿ? ಇರಲ್ವಾ ಅವ್ರು ಹೇಳ್ಬೇಕಾದ್ರೆ? ಸರ್, ನಾವು ಮಣ್ಣಿಗೆ ಹೋಗಿರ್ತೀವಿ ಸರ್ ಆ ಸಮಯದಲ್ಲಿ. ಓ, ನೀವ್ ಹಂಗೋದಾಗ ತಂಗಿ? ಹೌದೌದು, ನಮ್ ತಂಗಿ ಒಬ್ಳೇ ಇರ್ತಾಳೆ. ಪಾಪ ನಮ್ ತಂಗಿಗೂ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಅವ್ರಿಗೆ ಅಂತ ಹೇಳಿ ಗೊತ್ತಾಗಿರೋದಿಲ್ಲ. ಅದಕ್ಕೋಸ್ಕರ ಒಂದ್ 7 ಗಂಟೆ 7:15 ಪ್ರಜ್ಞೆ ಬಂದಾಗ ಈ ತರ ಹೇಳಿದಾಗ ನಮ್ ತಾಯಿ ಮತ್ತೆ ತುಂಬಾ ದುಃಖ ಆಗಿ ತುಂಬಾ ಹತ್ಕೊಂತಾರೆ ಸರ್. ಮತ್ತೆ 8 ಗಂಟೆ 8:15 ನಾವು ಹೋಗ್ತೀವಿ ಅಲ್ಲಿಗೆ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ತೀವಿ ಸರ್. ಏನೋ ಆಗಿದ್ದಾಗೋಯ್ತಮ್ಮ, ದೇವ್ರ ದೊಡ್ಡವನು, ಅಜ್ಜಿನೊಬ್ಬನ್ ಕರ್ಕೊಂಡ್ಬಿಟ್ರು, ಇನ್ನೆಲ್ರು ತುಂಬಾ ಚೆನ್ನಾಗಿದ್ದೀವಿ, ಯಾರಿಗೇನಾಗ್ಲಿಲ್ಲ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಕಾರಲ್ಲಿ ಯಾರ್ಯಾರು ಇದ್ರು? ಆಕ್ಚುಲಿ ಕಾರಲ್ಲಿ ಯಾರ್ಯಾರು ಇದ್ರು ಸರ್? ಆ ಕಾರ್ನಲ್ಲಿ ಅಪ್ಪ, ಅಮ್ಮ, ಅಜ್ಜಿ, ಅಣ್ಣ ಮತ್ತೆ ಅತ್ತಿಗೆ. ಓಕೆ. ಬಟ್ ತುಂಬಾ ಸಿವಿಯರ್ ಈ ತರ ತೊಂದರೆ ಆಗಿರೋದು ಇವ್ರಿಬ್ರಿಗೆ ಅಷ್ಟೇ? ಇವ್ರಿಬ್ರಿಗೆ. ಅಂದ್ರೆ ನಮ್ ತಾಯಿ ಮಾತ್ರ ಕೆಳಗಡೆ ಬಿದ್ದಿದ್ದಾರೆ, ಗೊತ್ತಾಯ್ತು. ಇನ್ನ 4 ಜನ ಕಾರಲ್ಲೇ ಕೂತಿದ್ದಾರೆ ಸರ್, ಅವ್ರ ಏನ್ ಪ್ರಾಬ್ಲಮ್ ಏನಿಲ್ಲ ಅವ್ರಿಗೆ. ಬಟ್ ಅಜ್ಜಿದು ಸ್ವಲ್ಪ ಸ್ವಲ್ಪ ಭಾವೋದ್ವೇಗ ಆಗಿ ಸ್ವಲ್ಪ ಕೆಳಗಡೆ ಇಳ್ದಾಗ ಅಜ್ಜಿ ಕೆಳಗಡೆ ಇಳಿಸಿದ್ದಾರೆ ಕಾರಿಂದ. ಆಗ ನಮ್ಮ ತಾಯಿಗೆ ಸ್ವಲ್ಪ ರಕ್ತ
ಬ್ಲೀಡಿಂಗ್ ಆಗ್ತಿದ್ದಾಗ ಅದನ್ನ ನೋಡಿ ಸ್ವಲ್ಪ ಶಾಕ್ ಆಗಿ ಸ್ವಲ್ಪ ಫಿಟ್ಸ್ ಬಂದಂಗ ಆಗಿತ್ತು ಅವ್ರಿಗೆ. ಮುಂಚೆನೇ ಇತ್ತು, ಬಟ್ ಈಗ ಅದು ಕಂಟ್ರೋಲ್ ತಪ್ಪಿತು. ಹಾ ಹೌದು ಸರ್. ಬಟ್ ತಾಯಿಗೆ ಅವ್ರು ಯಾರೋ ಬಂದು ವಿಷಯ ಹೇಳಾದ ಮೇಲೆ ಅವರು ನೊಂದಿರ್ತಾರೆ ಪಾಪ ತುಂಬಾ ಸಮಯ. ಹೌದು ಎಂಥ ಸರ್, ಅವತ್ತೇ ಆ ವಿಷಯ ಪರಿಸ್ಥಿತಿ ಹೇಳಿದ್ರು. ತಾಯಿಯನ್ನು ಮಳೆಗಾಲದಲ್ಲಿ ನೋಡೋಕೆ ಆಗದೇ ಇರೋ ಸ್ಥಿತಿ ಅದು. ಹೌದು ಸರ್, ದೇವ್ರು ಯಾಕೆ ಸರ್ ಈ ತರ ಕಷ್ಟ ಕೊಡ್ತಾನೆ ಸರ್. ಬಟ್ ಅದಾದ ನಂತರ ತಾಯಿ ವರ್ತನೆ ಹೇಗಿತ್ತು ಸರ್? ಅಂದ್ರೆ ನೈಟ್ ಎಲ್ಲ ಫುಲ್ ಪೇನ್ ಇರುತ್ತೆ, ಅದು ಆಪರೇಷನ್ ಮಾಡಿದಾದ್ಮೇಲೆ ಫುಲ್ ಅಳ್ತಿರ್ತಾರೆ. ಆಮೇಲೆ ಅದೇ ತರ ನಮ್ಮ ಮಾವ ಅವರು ಮತ್ತೆ ನಮ್ಮ ಮಾವನ ಮಕ್ಕಳು ಎಲ್ಲ ಬರ್ತಾರೆ ಅಲ್ಲಿಗೆ, ಬಂದು ಎಲ್ರು ಸಮಾಧಾನ ಮಾಡ್ತಾರೆ. ಆಮೇಲೆ ಇದೇ ತರ ಕಂಟಿನ್ಯೂ ಇರುತ್ತೆ ಸರ್, ಒಂದು 2 days 3 days ಅದೇ ಪೇನ್ ಅಲ್ಲಿ ಇರ್ತಾರ ಅವರು. ಮತ್ತೆ ಏನೋ ಆಗಿದ್ದಾಗೋಯ್ತಮ್ಮ, ನೀನು ಬರೋ ಸಿಚುವೇಶನ್ ಅಂತ ಇರ್ಲಿಲ್ಲ, ನಾನ್ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ ನಮ್ ಕೈನಲ್ಲಿ. ಇನ್ 11 ದಿನಕ್ಕೆ ಹೇಗಿದ್ರು ತಿಥಿ ಇರುತ್ತೆ, ತಿಥಿಗೆ ಹೋಗಿ ಹಂಗೆ ಅದಕ್ಕನ 2 ದಿನ ಮುಂಚೆನೆ ಹೋಗಿ ಪೂಜೆ ಮಾಡ್ಕೊಂಡು ತಿಥಿ ಕಾರ್ಯ ಎಲ್ಲ ತುಂಬಾ ಚೆನ್ನಾಗ್ ಮಾಡೋಣ ಬಿಡಮ್ಮ ಅಂತ ಹೇಳಿ ಇದೇ ತರ ಸಮಾಧಾನ ಮಾಡ್ತೀವಿ. ಇದಾದ್ಮೇಲೆ ಮತ್ತೆ ಒಂದ್ 3 days ಇದ್ದಂಗೆ ಅಲ್ಲಿಗೆ ಹೋಗಿ ತಿಥಿ 3 days ಇದ್ದಂಗೆ ಅಲ್ಲಿಗೆ ಹೋಗಿ ನಮ್ಮೂರ್ಗೆ ತಿಥಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹೇಳಿ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿ ನಮ್ಮ ಅಮ್ಮನ್ಗೂ ಸಮಾಧಾನ ಆಗಂಗೆ ನಮ್ಮ ಅಜ್ಜಿಗೂ ಸಮಾಧಾನ ಆದಂಗೆ ತಿಥಿ ಕಾರ್ಯವೆಲ್ಲ ಸಹ ಮುಗಿಸಿ ಬರ್ತೀವಿ ಸರ್. ಇದೇ ಟ್ಯೂಸ್ಡೇ ಮುಗೀತು. ಈಗ ಕಳೆದ ವಾರ ಅಂದ್ರೆ ಕಳೆದ ಮಂಗಳವಾರ ಮುಗೀತು. ನಾವು ನಿನ್ನೆ ತಾನೇ ನಾವು ಬೆಂಗಳೂರಿಗೆ ಬಂದ್ರು ಸರ್, ನಾವು ಎಲ್ಲ ಮುಗಿಸ್ಕೊಂಡು. ನೋಡಿ ಏನೊಂದು ವಾರ 1-2 ವಾರದ ಹಿಂದೆ ಎಲ್ಲವೂ ಜಾತ್ರೆ ತರ ಬಣ್ಣವಾಗಿದ್ದ ಬದುಕು ಒಂದೇ ಸಲ ಸೂತಕ ಆಗೋಯ್ತು. ಹೌದು ಸರ್, ನಿಜ ಸರ್. ನೋಡಿ ಹೆಂಗೆ ಇರ್ತವೆ ಯಾವುದು. ಬಹುಶಃ ಕಾರಲ್ಲಿ ಹೋಗ್ಬೇಕಾದ್ರೆ ಈಗ ಹಳ್ಳಿಗೆ ಹೋಗಿ ಏನೋ ಒಂದಷ್ಟು ಕೆಲಸ ಮುಗಿಸಿ ವಾರ ಹೋಗ್ತಾ ಇದ್ದ ಪ್ರತೀತಿಯಂತೆ ಹೋಗ್ತಾ ಇದ್ರು. ಹೌದು ಸರ್. ಬಟ್ ಆ ಕಾರ್ ಬಗ್ಗೆ ಅವ್ರು ನೋಡ್ಕೊಂಡಿರ್ಲಿಲ್ವಾ? ಅಂದ್ರೆ ಸರ್, ಬಟ್ ಈಗ ಏನ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಕಾರ್ಯ ಮುಗ್ದಿದೆ, ಅಮ್ಮನು ಸ್ವಲ್ಪ 80% ಕ್ಯೂರ್ ಆಗಿದ್ದಾರೆ. ಬಟ್ ನಾನು ಅಂದ್ರೆ ಮನೆ ಬಿಟ್ಟು ಬರಕ್ ಆಗ್ತಿರ್ಲಿಲ್ಲ ಸರ್. 15 days ಇಂದ ಮನೆಯಲ್ಲೇ ಇದ್ದೆ. ಅಂದ್ರೆ ಫ್ಯಾಮಿಲಿ ಇದು ಎಜುಕೇಶನ್ ಗಿಂತ ಫ್ಯಾಮಿಲಿ ಇಂಪಾರ್ಟೆಂಟ್. ಬಹುಶಃ ನಾನೇನ ಡ್ರೈವ್ ಮಾಡ್ತಿದ್ವಿ ಈ ತರ ಆಗ್ತಿರ್ಲಿಲ್ವೇನೋ ಅಂತ ಹೇಳಿ ನನಗೆ ಎಲ್ಲ ತುಂಬಾ ಕೊರಗಿ ತುಂಬಾ ಹತ್ಕೊಂಡ್ಬಿಟ್ಟೆ ಸರ್ ನಾನು. ಯಾಕೆ ಅಣ್ಣಂಗೆ ಅದು ರೂಢಿ ಇರ್ಲಿಲ್ವಾ? ಸರ್ ಅಣ್ಣನ್ಗೆ ರೂಢಿ ಇತ್ತು, ಒಂದ್ 3 years ಇಂದ ರೂಢಿ ಇತ್ತು. ಅಂದ್ರೆ ಅಣ್ಣನ್ಗಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ನನ್ಗಾಗಿತ್ತು ಸರ್. ಒಂದ್ 5 years ಇಂದ ಎಕ್ಸ್ಪೀರಿಯನ್ಸ್ ಇತ್ತು ನನ್ ಡ್ರೈವಿಂಗ್ ಅಲ್ಲಿ. ಟೈರ್ ಹೊಡೆದೋದಾಗ ಎಲ್ಲಿ ಕಂಟ್ರೋಲ್ ಆಗಿರುತ್ತೆ ಹೇಳಿ? ಕೂತಿದ್ರು ಅಷ್ಟೇ. ಬಟ್ ಈಗ ಸ್ಪೀಡ್ ಕೂಡ ಜಾಸ್ತಿ ಇತ್ತೋ ಏನೋ? ಹಾ ಸರ್, ಒಂದು 100 ಅಲ್ಲಿ ಏನೋ ಹೋಗ್ತಿದ್ರು ಅಂತ ಹೇಳಿ ಪೊಲೀಸರು ಹೇಳಿದ್ರು. ಅದು ರೆಕಾರ್ಡೆಡ್ ವಿಡಿಯೋ ಎಲ್ಲ ಇಟ್ಕೊಂಡಿದ್ದಾರೆ ಅವರು. ಅದು ತುಂಬಾನೇ ಜಾಸ್ತಿ ಆಯ್ತಲ್ವಾ? ಹೌದು. ಆ ಟೈಮಲ್ಲಿ ಅದು ಒಂದ್ ವೇಳೆ ರಸ್ತೆ ಎಂಡಲ್ಲೂ ಏನಾದ್ರು ಹೋಗ್ತಾ ಇದ್ರೆ ಅದು ಇನ್ನೂ ಬೇಗ ಆಗಿರುತ್ತೆ. ಹೌದು ಸರ್. ಬಟ್ ಏನಂತ ಹೇಳಿದ್ರೆ ಸರ್, ಇವಾಗ ನಾನು PGಗೆ ಬಂದಿದ್ದೀನಿ. ಪ್ರೆಸೆಂಟ್ ಮನೆಯಲ್ಲೇ ಹೇಳಿದ್ರು, ಫೋರ್ಸ್ ಮಾಡೋದು ಇಲ್ಲ, ಹೋಗು ನಾವು ಮನೆ ಕಡೆ ನೋಡ್ಕೊಂತೀವಿ ಅಂತ ಹೇಳಿ PGಗೆ ಬಂದೆ ನಾನು. ಇವತ್ತೇ ಬಂದಿದ್ದು ಫಸ್ಟ್ ಡೇ. ಬಟ್ ಕ್ಲಾಸಲ್ಲಿ ಕೂರ್ಬೇಕಾದ್ರೆ ಮತ್ತೆ ಲೈಬ್ರರಿ ಕೂರ್ಬೇಕಾದ್ರೆ ಅದೇ ಯೋಚನೆ ಆಗ್ತಿದೆ, ಯಾಕಪ್ಪ ಹಿಂಗ್ ಆಗೋಯ್ತು. ತುಂಬಾ ಎಲ್ಲಾ ಕಡೆಯಿಂದ ನಾವು ಒಳ್ಳೇದ್ ಮಾಡಿದ್ರಿ, ದೇವ್ರು ತುಂಬಾ ನಂಬ್ತಿದ್ರಿ. ಪ್ರತಿ ವಾರನು ಆಂಜನೇಯ ದೇವಸ್ಥಾನ ಪ್ರತಿ ಶನಿವಾರ ಹೋಗ್ತಿದ್ದೆ, ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋಗ್ತಿದ್ದೆ, ದೇವರಲ್ಲಿ ಬೇಡ್ಕೊಂತ ಇದ್ದೆ. ಯಾಕಪ್ಪ ನಮ್ಗೆ ಇಂತ ಕಷ್ಟ ಆಗ್ಬಿಡ್ತು, ಇದು ಒಂದೇ ದಿನದಲ್ಲಿ ಇಷ್ಟೊಂದು ನರಕ ಅನ್ಭೋಗ್ಸ್ಬಿಟ್ರಿ ಅಂತ ಹೇಳಿ ತುಂಬಾ ಬೇಜಾರಾಗೋಯ್ತು ಸರ್. ಇರ್ಲಿ ಪಾಪ ನೋಡಿ. ಬಟ್ ಅಲ್ಲಿ ಊರಲ್ಲಿ ಯಾರಿರೋದು? ಅಂದ್ರೆ ಇಲ್ಲಿ ನೀವು ವಾರಕ್ಕೊಮ್ಮೆ ಹೋಗಿ ಬರ್ತೀವಿ ಅಂದ್ರಲ್ಲ, ಸೊ ಅಲ್ಲಿ ಯಾರಿರೋದು ಊರಲ್ಲಿ ಕೋಲಾರದಲ್ಲಿ? ಸರ್ ಕೋಲಾರದಲ್ಲಿ ಬಂದು ಅಮ್ಮ ಮನೆ ಇರೋದು. ಅಂದ್ರೆ ನಾವು ಹುಟ್ಟಿದ್ದು ಅಜ್ಜಿ ಮನೆ ಸರ್ ಕೋಲಾರ ಇರೋದು. ವಾರ ಹೋಗಿ ಬರೋದು ಏನ್ ಕಾರಣಕ್ಕೆ ಸರ್? ಅಂದ್ರೆ ನಾವು ಮನೆ ಕಟ್ಟಿದಿರಲ್ಲಿ ಒಂದು 4 floor ಮನೆ ಇದೆ ನಮ್ದು. ಓಕೆ. ಅದಕ್ಕೋಸ್ಕರ ನಾವು ಸುಮ್ನೆ ವಾರಕ್ಕೊಂದ್ಸರಿ ಮನೆ ಕಡೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಿದ್ವಿ ಸರ್. ಓಕೆ. ಪಾಪ ಅಜ್ಜಿ ಅಂತ್ಯ ಹೀಗಾಯ್ತು ಅನ್ನೋದು ಬಹಳ ದುಃಖ. ಹೌದು ಸರ್, ಅಜ್ಜಿ ಅಂತ್ಯ ಮತ್ತು ಆಕ್ಸಿಡೆಂಟ್ ಸರ್, ಅದು ಆ ತರ ಯಾವತ್ತು ಲೈಫ್ ಅಲ್ಲೇ ನಾವು ನೋಡಿರ್ಲಿಲ್ಲ ಸರ್ ಈ ತರ ಸಿಚುವೇಶನ್. ಇಲ್ಲಿ ನಮ್ ಲೈಫ್ ಅಲ್ಲಿ ಈ ತರ ಆಗುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಸರ್. ಈಗ ನೋಡಿ, ಇಂತಹ ವಿಚಾರಗಳು ಹೇಳಿ ಕೇಳಿ ಬರಲ್ಲ ಈ ಬದುಕಲ್ಲಿ. ಪ್ರಾಣ ಹೋಗದೆ ಹಾಗೆ ಕೆಲವು ಘಟನೆಗಳನ್ನ, ಈಗ ನೀವು ಒಂದು ವೇಳೆ ಎಕ್ಸಾಂಪಲ್ ಪಾಸ್ ಆದ್ರಿ ಅಥವಾ ಫೇಲ್ ಆದ್ರಿ, ಅಂದ್ರೆ ಪ್ರಾಣ ಹೋಗದೆ ಇನ್ಯಾವ ನಷ್ಟವಾದ್ರೂ ಅದು ಸಹಿಸಬಲ್ಲದ್ದು ಅಂತ. ಬಟ್ ಯಾವಾಗ ಪ್ರಾಣ ಹೋಗುತ್ತೆ ಅದರಿಂದ ಆಚೆಗೆ ಅಲ್ಲೇನೂ ಇಲ್ಲ. ಈಗ ನಾನು ಒಂದು ವೇಳೆ ಇಷ್ಟೆಲ್ಲ ಓದ್ತಾ ಇದ್ದೀನಿ, ನಾಳೆ ಫೇಲ್ ಆದೆ ಅಂದ್ಕೊಳ್ಳಿ, ನನ್ಗೆ ಇನ್ನೊಂದೇನೋ ದಾರಿ ಇದೆ. ಹೌದು ಸರ್. ಬಟ್ ಯಾವಾಗ ಹೀಗೆ ಪ್ರಾಣ ಹಾನಿ ಆಗುತ್ತೆ
ಅಲ್ಲಿ ಸಾಂತ್ವನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಈಗ ನಮಗೆ ನಾವು ಸಮಾಧಾನ ಮಾಡಿಕೊಳ್ಬೇಕಾಗುತ್ತೆ. ಬಟ್ ಇಂಥ ಘಟನೆಗಳು ನಡೆದಾಗ ಪ್ರತಿ ಬಾರಿ ನಿಮ್ಮದು ಹೊಸ ಕಾರ್ ಆಗಿರಲಿ ಹಳೆ ಕಾರ್ ಆಗಿರಲಿ ಕೆಲವೊಂದು ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ. ಅದು ಟೈರ್ ಯಾಕೆ ಹೊಡ್ಕೊಳ್ತು ಅನ್ನೋ ವಿಚಾರ ಬಂದಾಗ ಅದೇನು ಹಳೆಯದಾಗಿತ್ತಾ ಅಥವಾ ಏನು ಸಮಸ್ಯೆ ಆಯಿತು, ನೆಕ್ಸ್ಟ್ ಬಾರಿ ನಾವು ಹೊರಡಬೇಕಾದ್ರೆ. ಈಗ ನೋಡಿ, ಎಲ್ಲ ಚೆನ್ನಾಗಿದ್ದು ಶೋರೂಮಿಂದ ಮನೆಗೆ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಹೊಸ ಕಾರಲ್ಲೇ ಸತ್ತೋಗಿರೋದು ನಾವು ಕೇಳಿದ್ದೀವಿ. ತೀರಾ ನಮ್ಮ ಕೈ ಮೀರಿ ವಿಧಿ ಆಟವೇ ಮೇಲ್ಗೈ ಸಾಧಿಸಬೇಕು ಅಂದಾಗ ನಾವು ಏನೂ ಮಾಡಲಿಕ್ಕಾಗಲ್ಲ. ಆದರೆ ಮಿನಿಮಮ್ ಮನುಷ್ಯ ಪ್ರಯತ್ನ ಅಂತ ಒಂದಿರುತ್ತೆ. ಓಕೆ, ನಾವು ಹೊರಡೋ ಮುಂಚೆ ಇದನ್ನು ಸರಿ ಮಾಡ್ಕೊಳ್ಳೋದು. ಈಗ ಏರೋಪ್ಲೇನ್ ಕ್ರ್ಯಾಶ್ ಆಗಿರೋದು ಅಥವಾ ತುಂಬ ವಿಮಾನಗಳು ಬಿದ್ದು ಸಾವಿರಾರು ನೂರಾರು ಜನ, ಇಲ್ಲಿವರೆಗೂ ಈ ಇತಿಹಾಸದಲ್ಲಿ ಎಷ್ಟು ಜನ ವಿಮಾನ ಹತ್ತಿದವರು ಸುಟ್ಟು ಭಸ್ಮ ಆಗಿದ್ದಾರೆ. ಅವರೆಲ್ಲ ಸ್ಟಾರ್ಟಿಂಗ್ ಟೇಕ್ ಆಫ್ ಆಗೋ ಸಮಯದಲ್ಲಿ, ವಿಮಾನ ಹೊರಡೋ ಸಮಯದಲ್ಲಿ ನೋಡ್ಕೊಂಡಿಲ್ಲ ಅಂತ ಏನಿಲ್ಲ. ಅವರು ಶಕ್ತಿ ಮೀರೆಲ್ಲ ನೋಡ್ಕೊಂಡೇ ಇದ್ರು. ಅದನ್ನು ಮೀರಿಯೂ ಕೆಲವೊಂದು ನಡೀತಾವಲ್ಲ, ಇದಕ್ಕೆ ಏನು ಅರ್ಥ ಇದೆ? ಅದಕ್ಕೆ ಅಂತಿಮವಾಗಿ ವಿಧಿ ಅದರ ಸಾಹೇಬ. ಕುದುರೆ ನೀನ್ ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಅಂದರೆ ಈ ಬದುಕು ಅನ್ನೋದು ಈ ಜಟಕ ಬಂಡಿ. ನಾವು ಅಂದ್ಕೊಳ್ತೀವಿ ಇದಕ್ಕೆ ನಾವು ಓನರು ಅಂತ. ಇಲ್ಲ, ನಮಗೆ ಮೀರಿದ ಇನ್ನೊಬ್ಬಿದ್ದಾನೆ ಅಂತ ನಮಗಿಂತವಾದಾಗಲೇ ಗೊತ್ತಾಗೋದು. ಈಗ ನೋಡಿ, ಆ ಕಾರ್ ಓನರ್ ನೀವು, ಓಡಿಸ್ತಾ ಇದ್ದವ್ರು ನೀವು, ಬುದ್ಧಿ ಎಲ್ಲ ಮನುಷ್ಯರಾಗಿ ನಿಮಗೆ ಮಿನಿಮಮ್ ಈ ಕಾರ್ ನನ್ನ ಕಂಟ್ರೋಲಾಗಿ ಇದೆಯಪ್ಪ ಅಂತ. ಬಟ್ ನಮಗೆ ಗರಿವಿಲ್ಲದೆ ಏನೋ ಒಂದು ಟೈರ್ ಬ್ಲಾಸ್ಟ್ ಆಯಿತು ಅಂದಾಗ ಆವಾಗ ಅನಿಸುತ್ತೆ, ಓಹೋ, ಇದರ ಸಾಹೇಬ ನಾನಲ್ಲ, ವಿಧಿ ಇದರ ಸಾಹೇಬ. ಕುದುರೆ ನೀನ್ ಮದುವೆಗೋ ಮಸಣಕೋ ಹೋಗೆಂದ ಕಡೆಗೆ ಹೋಗ್ತಾ ಇದ್ದಿದ್ದು ಒಂದು ಕಡೆ, ನಾವು ಮನಸ್ಸು ಅಂದರೆ ನಾವು ನಿರ್ಧರಿಸಿದ್ದು ಒಂದು ಕಡೆ ಹೋಗಬೇಕು ಅಂತ, ಆದರೆ ವಿಧಿ ಇನ್ನೊಂದು ಕಡೆ ಕರ್ಕೊಂಡು ಹೋಗುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ಅವನು ಹೇಳ್ತಾನಪ್ಪ. ಆದರೆ ನಾವು ಶಕ್ತಿ ಮೀರಿ ಇಲ್ಲ ನಾವು ಮದುವೆಗೆ ಹೋಗಬೇಕು ಅನ್ನೋ ಪಾಸಿಟಿವ್ ಯೋಚನೆ ಮಾಡೋದು ನಮ್ಮ ಕೈಲಿದೆ. ಇಲ್ಲ ಗಣಪ, ನೀನು ಮಸಣಕ್ಕೆ ಬರಬೇಕು ಅನ್ನೋದು ವಿಧಿ. ಆದರೆ ನಾವು ಯಾರಿಗೆ ಆ ಅಳಲ್ಲಿ ಹೇಳ್ಕೊಳ್ಳೋದು? ತಲೆ ಬಾಗೋದು ಒಂದೇ ಬಿಟ್ಟರೆ. ಈಗ ಅಜ್ಜಿಯನ್ನ ಅದು 80 ವರ್ಷ ಆಗಿತ್ತು, ಹಾಗಂತ ಅವರಿಗೆ ಸಾಕಪ್ಪ, ಅವ್ರು ಏನು ತೊಂದರೆ ಇಲ್ಲ ಬಿಡ ಅವ್ರು ಹೋಗಿದ್ದು ಅಂತ ನಾನು ಹೇಳಲ್ಲ. ಆದರೆ ಆ ಅಜ್ಜಿ ವಿಧಿಯಾಟದ ಮುಂದೆ ಶರಣಾದಾಗ ಅದು ನಿಮ್ಮ ಅಜ್ಜಿ ಸಂಬಂಧದಲ್ಲಿ ಅಜ್ಜಿ ಇರುವುದು. ಆದರೆ ಅದೊಂದು ಆತ್ಮವಾಗಿ ಅದರ ಪ್ರಯಾಣವನ್ನು ಅದು ಅಂತ್ಯ ಮಾಡಿ ಆ ದೇಹದಿಂದ ಹೊರಗಡೆ ಹೋಗಿದೆ. ನಿಮಗೆ ಆ ದೇಹವನ್ನು ಈಗ ನೋಡಿ, ಕಡೆಗಾಲದಲ್ಲಿ ಬಂದು ಮುಖ ನೋಡ್ರಪ್ಪ ಅಂತ ಯಾಕೆ ಹೇಳ್ತಾರೆ? ಅವ್ರಿಗೆ ನೀವು ಮೊಮ್ಮಗ, ನಿಮ್ಮ ತಾಯಿ ಅವರಿಗೆ ಮಗಳಾಗಬೇಕು ಇಂಥದ್ದು. ಯಾಕಂದರೆ ನಿಮ್ಮ ಸಂಬಂಧ ಆತ್ಮದೊಂದಿಗೆ ಇದೆ ಅನ್ನೋದು ನಿಮಗೆ ಈಗ ಅಜ್ಜಿ ದೈಹಿಕವಾಗಿ ಇದ್ದಾಗ ಅವರ ಆತ್ಮವಾಗಿ ಎಲ್ಲೋ ಒಂದು ಕಡೆ ಇದ್ದಾರೆ ಅನ್ನೋದು ಈಗ. ಆದರೆ ಬದುಕಿದ್ದ ವೇಳೆಯಲ್ಲಿ ಆತ್ಮವನ್ನು ನೋಡೋದು ಬುದ್ಧಿ ನಮಗೆ ಇರೋದಿಲ್ಲ. ನಮಗೆ ಅಜ್ಜಿ ಮುಂದಿದ್ದಾರೆ, ಅವ್ರ ದೇಹ ಮಾತ್ರ ಇರಬೇಕಷ್ಟೇ. ನಿಮ್ಗೆ ಹಂಗೂ ಅಜ್ಜಿ ಮೇಲೆ ಪ್ರೀತಿ ಆದರೆ ಅದನ್ನ ಉಳೋದು ಬೇಡ, ಸುಡೋದು ಬೇಡ, ತನ್ನ ಮನೇಲಿ ಇಟ್ಕೊಳ್ಬೋದಲ್ಲ. ದೇಹನೇ ಅಜ್ಜಿ ಅನ್ನೋದಾದರೆ ಹಂಗಾದ್ರೆ ಗೊತ್ತು ಅಜ್ಜಿ ದೇಹ ಯಾಕೆ ಸುಟ್ರು. ಯಾಕಂದ್ರೆ ನಿಮ್ಮ ಅಜ್ಜಿ ಆ ದೇಹ ಅಲ್ಲ. ಅಜ್ಜಿನೇ ದೇಹ ಅನ್ನೋದಾದ್ರೆ ಇಲ್ಲ ಸುಡಬೇಡಿ, ನಮ್ಮ ಅಜ್ಜಿ ನಂಗೆ ಬಹಳ ಇಷ್ಟ ಅಂತ ತಂದು ಮನೇಲಿ ಇಟ್ಕೊಬೋದು ನಾವು. ನಮಗೂ ಆ ದುಃಖದ ಸ್ಥಿತಿಯಲ್ಲೂ ನಮಗೆ ಗೊತ್ತು, ಸುಡಿ ಅಜ್ಜಿ ಸತ್ರು ಅಂದ್ರೆ ಏನು? ಆ ದೇಹದಿಂದ ಆತ್ಮ ಹೊರಗಡೆ ಹೋಯಿತು, ಇನ್ನ ಆ ದೇಹ ಇಟ್ಕೊಂಡು ನಾವೇನು ಮಾಡೋದು ಅಂತ. ಈಗ ನೀವು ಇದನ್ನ ತುಂಬಾ ಆತ್ಮದ ಹಂತದಲ್ಲಿ ಯೋಚನೆ ಮಾಡಿದಾಗ ಅಜ್ಜಿ ಒಂಚೂರು ಮುಂದೆ ಹೋಗಿರೆ, ನೀವೆಲ್ಲ ಒಂಚೂರು ಹಿಂದೆ ಹೋಗ್ತೀವಿ. ಆದರೆ ನಿಮ್ಮ ಪ್ರಶ್ನೆ ಏನು? ಅಯ್ಯೋ, ನಾವಿಷ್ಟು ದೇವ್ರ ಭಕ್ತರು, ನಮಗೆ ಯಾಕೆ ಹಿಂಗಾಯ್ತು? ಹೌದು ಸರ್, ನೋಡಿ ನೀವ್ ಹೇಳ್ತಿರ್ತೀರಾ ಸರ್, ಒಳ್ಳೆತನಕ್ಕೆ ಯಾವತ್ತು ಒಳ್ಳೇದೇ ಆಗುತ್ತೆ. ಸ್ವಲ್ಪ ಕಾಯಿರಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ಆತರ ಪಡ್ಬೇಡಿ ಅಂತ. ಬಟ್ ನಾವ್ ಒಳ್ಳೇದೇ ಮಾಡ್ತೀರಿ ಸರ್, ಎಲ್ರಿಗೂ ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಅರ್ಥ ಆಯ್ತು. ಈಗ ನಿಮಗೆ ಎಲ್ರು ಹೇಳ್ತಾರೆ ಸರ್, ನಿಮ್ ಒಳ್ಳೆತನ ನಿಮ್ ಕಾಪಾಡಿರೋದು, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಏನೇನೋ ಆಗ್ತಿತ್ತು, ಅಲ್ಲಿ ಬಿದ್ದವ್ರು ಯಾರು ಬದುಕುಳ್ದಿಲ್ಲ ಅಂತೇಳಿ ಎಲ್ರು ಹೇಳ್ತಾ ಇದಾರೆ ಸರ್. ನಾನೀಗೇನು ಹೇಳಕ್ ಬಂದೆ ಅಂದ್ರೆ, ಹಾಗೆ ಅದನ್ನು ನೀವು ಒಂದು ಅಪಘಾತ ಅನ್ನೋದಾದ್ರೆ, ಇಂತಹ ಅಪಘಾತಗಳು ನಮ್ಮ ದೇಶದಲ್ಲಿ ದಿವಸಕ್ಕೆ 1000 ನಡೀತವೆ. ಎಷ್ಟೋ ಅಪಘಾತದಲ್ಲಿ 8 ಜನ ಹೊಂಟೋಗಿರೋದು ನೀವು ನೋಡಿದ್ದೀರಾ. ನೀವು ನಿಜವಾಗಿಯೂ ದೇವರ ಇರುವಿಕೆಯನ್ನ, ಅಥವಾ ಈಗ ನೋಡಿ, ಒಂದು ಸಾವಾಯಿತು ಅಂದ್ರೆ ದೇವರಿಗೆ ನಿಮ್ಮ ಮೇಲೆ ಕರುಣೆ ಇಲ್ಲ ಅಂತ ಅಲ್ಲ. ಯಾಕಂದ್ರೆ ಆ ಸಮಯಕ್ಕೆ ಅವರು ಹೊರಡಬೇಕು ಅನ್ನೋದಿದ್ರೆ ನೀವು ಆಂಜನೇಯನ ಪೂಜೆ ಮಾಡ್ಬೇಕಾದ್ರೆ ಆಂಜನೇಯನ ಮುಂದೆಲೇ ಹೋಗ್ತೀರಾ. ಯಾಕಂದ್ರೆ ವಿಧಿ ಅದಕ್ಕಿಂತ ಹಿರಿದಾದದ್ದು. ನೀವು ಎಷ್ಟು ಪ್ರಬುದ್ಧರಾಗಬೇಕಂದ್ರೆ ನಿಮ್ಮ ದೇವರ ಪೂಜೆಗೂ ನಿಮ್ಮ ಮನೆಯಲ್ಲಿ ನಡೆಯುವ ನಷ್ಟಗಳಿಗೂ ಸಂಬಂಧವೇ ಇಲ್ಲ ಹಾಗೆ ನೋಡಿದ್ರೆ. ಯಾಕಂದ್ರೆ ಎಲ್ಲಿ ಏನಾಗಬೇಕು ಅದು ಪೂರ್ವ ನಿರ್ಧಾರಿತ.
ಹಾ ಸರ್. ನಾವಿಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿದ್ರು ಮೃತ್ಯು ತಡೆಯೋಕ್ಕಾಗಲ್ಲ. ಹಾ ಇದು ಸರ್. ನಮ್ಮ ಜನಗಳಿಗೆ ಮೊದಲು ಜ್ಞಾನ ಬರಬೇಕು. ನೀವು ದೇವರನ್ನು ಪೂಜಿಸೋದು, ಅಪ್ಪ ನೀನು ನನ್ನೊಂದಿಗೆ ಇದ್ದೀಯಾ ಅನ್ನೋ ಕಾರಣಕ್ಕೆ ನಾನು ಎಂಥ ಸವಾಲನ್ನು ಎದುರಿಸ್ಲಿಕ್ಕೆ ರೆಡಿ ಆಗಿದ್ದೀನಿ ಅನ್ನುವ ಆ ಧೈರ್ಯ ಬರಲಿಕ್ಕೆ ನನ್ನ ಜೊತೆ ಆಂಜನೇಯ ಇದ್ದಾನೆ ಅನ್ನುವ ನಿಮ್ಮ ನಂಬಿಕೆ ಬಲವಾದರೆ ನಿಮ್ಮ ಹೆಜ್ಜೆ ಬಲವಾಗುತ್ತೆ. ಹಾಗಾಗಿ ದೇವರನ್ನು ಪೂಜಿಸಬೇಕು. ನನಗೆ ಬರೋ ಆಪತ್ತುಗಳನ್ನೆಲ್ಲ ತಡೆದು ಬಿಡಪ್ಪ, ಇಲ್ಲ, ತಡೆಯೋಕ್ಕಲ್ಲ ದೇವರಿರುವುದು. ನಿಮಗೆ ಬರೋ ಆಪತ್ತುಗಳನ್ನು ಎದುರಿಸ್ಲಿಕ್ಕೆ ಶಕ್ತಿ ಕೊಡ್ಬೋದಷ್ಟೇ ಅವನು. ಹೌದು ಸರ್. ಹಾಗಾಗಿ ಅಲ್ಲಿ 4 ಜನ 5 ಜನ ಇದ್ದರು, ಅಲ್ಲಿ ಯಾರಿಗೂ ಹಿಂಗೆ ಆಗಿದೆ. ಆದರೆ 5 ಜನ ಸುಟ್ಟು ಭಸ್ಮ ಆದರಂತೆ ಅನ್ನೋ ಎಷ್ಟು ಕತೆ ಕೇಳಿಲ್ಲ ನೀವು? ಹೌದು ಸರ್, ನಿಜನೇ ಸರ್. ನಾನು ನಿಮಗೆ ಕೇವಲ ಸಾಂತ್ವನ ಹೇಳ್ತಿಲ್ಲ, ನೋಡುವ ದೃಷ್ಟಿಕೋನ ಬದಲಾಯಿಸ್ಕೊಳ್ಳದೆ ಹೋದರೆ ಈ ದುಃಖಗಳೆಲ್ಲ ರೋಗಗಳಾಗಿ ಬದಲಾಗುತ್ತವೆ, ಈ ದುಃಖಗಳೆಲ್ಲ ದರಿದ್ರಗಳಾಗಿ ಬದಲಾಗುತ್ತವೆ, ಈ ದುಃಖಗಳೆಲ್ಲ ನಿಮ್ಮ ಸೋಲುಗಳಾಗಿ ಬದಲಾಗುತ್ತವೆ. ಹೌದು ಸರ್. ಈಗ ಯೋಚನೆ ಮಾಡಿ, ಯಾವುದನ್ನು ಮತ್ತೆ ನಾವು ತರೋಕ್ಕಾಗುವುದಿಲ್ವೋ ಅದರ ಬಗ್ಗೆ ಕೊರಗೆ ಏನು ಪ್ರಯೋಜನ? ಹೌದು ಸರ್. ಆದರೆ ನಾವು ಇರುವಷ್ಟು ಸಮಯ ಆಕೆಯನ್ನ ಬೀದಿ ಪಾಲು ಮಾಡದೆ ನೋಡ್ಕೊಂಡ್ವಿ ಅನ್ನೋದಷ್ಟೇ ತೃಪ್ತಿ. ಹೌದು ಸರ್. ಯಾರು ನಿಜ ಸರ್, ಅಳಬೇಕು? ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಸರ್ ನಮ್ಮ ಅಜ್ಜಿನ. ಅದೇ ಬೇಕಾಗಿರೋದು. ಇಲ್ಲಿ 2 ವಿಚಾರ. ಒಂದು, 5 ಜನಕ್ಕೂ ಭಗವಂತ ಮೃತ್ಯು ಕೊಟ್ಟಿಲ್ಲ. ಒಂದು ಹಿರಿ ಜೀವ, ಅದು ಅದೇನು ಅದರ ಪ್ರಾರಬ್ಧ, ಅದು ಮುಕ್ತಾಯ ಆಗಿದೆ. ಆದರೆ ನೀವು ಅದ್ಯಾರೋ ಹಿರಿಯರು ಹೇಳಿದಂಗೆ ಒಳ್ಳೆ ದೃಷ್ಟಿಕೋನ ಬೆಳೆಸ್ಕೊಳ್ಳೋದು ಅಂದರೆ, ತಡೆಯಪ್ಪ 5 ಜನ ಹೊಂಟಿಲ್ಲ, ಯಾರೋ ಒಬ್ರು ಹೋಗಿದ್ದಾರೆ, ದೇವರು ಇಷ್ಟಕ್ಕೆ ನಿನ್ಸಿದ್ನಲ್ಲ ಅನ್ನೋದು ಒಂದು ಪಾಸಿಟಿವ್ ದೃಷ್ಟಿಕೋನ. ಅಂಡ್ ಎರಡನೇದು, ಅಜ್ಜಿಗೋಸ್ಕರ ಯಾವಾಗ ನೀವು ಅಳಬೇಕು ಅಂದರೆ ಇದ್ದಷ್ಟು ಸಮಯ ಅವ್ರಿಗಂತೂ ತಿನ್ನೋಕೆ ಊಟ ಹಾಕದೆ ಅವ್ರಿಗೆ ಹಿಂಸೆ ಕೊಟ್ಟುಕೊಂಡು ಈಗ ಸತ್ತ ಮೇಲೆ ಹತ್ತಿದ್ರೆ ಅಳ್ರಿ ಪಾಪಿಗಳ, ಬದುಕಿದ್ದಾಗ ಅನ್ನ ಹಾಕಿಲ್ಲ ಈಗ ಅಳ್ರಿ ಅಂತ ಹೇಳ್ಬೋದು. ಆದರೆ ಬದುಕಿದ್ದಷ್ಟು ಸಮಯ ಅವರನ್ನು ಅಷ್ಟು ಕರುಣೆಯಿಂದ, ಪ್ರೀತಿಯಿಂದ, ಗೌರವದಿಂದ ಕಂಡಿದ್ದೀರಾ. ಹಾಗಾಗಿ ವಿಧಿಗೆ ನೀವು ತಲೆಬಾಗಬೇಕು. ಆಯ್ತು, ಬದುಕಿದ್ದಷ್ಟು ಸಮಯ ನೋಡ್ಕೊಂಡು. ಇವನ್ ನಿಮ್ಮ ತಾಯಿ ಆದ್ರೂ, ನನ್ನ ತಾಯಿ ಆದ್ರೂ, ಯಾರಾದ್ರೂ ಅಷ್ಟೇ. ನಮ್ಮ ಅಜ್ಜಿ ಸರ್, ನಮ್ಮ ಅಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಸರ್. ಅವತ್ತಿನ ದಿನ ನಮ್ಮ ಅಜ್ಜಿ ತೀರ್ಕೊಂಡಾಗ ಜನ ಬಂದಿದ್ರು, ಅವರು ಬಂದಾಗ ಹೇಳ್ತಿದ್ರು, ನಿಮ್ಮ ಅಜ್ಜಿನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಟೈಮ್ ಊಟ ಹಾಕ್ತಿದ್ರಿ, ಏನಾದ್ರು ಒಂದು ಚೂರು ಕಾಯಿಲೆ ಬರಕ್ಕಿಲ್ಲ ಹಂಗೆ ಹಾಸ್ಪಿಟ್ಲ್ ಹೋಗ್ತಿದ್ರಿ ಅಂತ ಹೇಳಿ ತುಂಬಾ ಜನ ಅಲ್ಲಿ ಹೇಳ್ತಿದ್ರು ಸರ್. ನಿಜ, ಈ ಮಾತುಗಳೇ ನಿಮ್ಮ ಮನೆತನಕ್ಕೆ ಅಥವಾ ದೇವರು ನಿಮ್ಗೆ ಹೊರ ಕೊಡ್ತಾನೋ ಇಲ್ವೋ, ಆದರೆ ನಿಮ್ಮ ಸುತ್ತ ಇರುವ ಹಿರಿ ಜೀವಗಳನ್ನು ನೀವು ತುಂಬ 2 ತುತ್ತು ಊಟ ಹಾಕ್ಬಿಟ್ರೆ ಸಾಲದು, ಗೌರವದಿಂದ ನಡೆಸ್ಕೊಳ್ಬೇಕು. ಹೌದು ಸರ್. ಎಷ್ಟೋ ಮನೇಲಿ ಏನೋ ಇದ್ದಾಳೆ ಅಂತ ಊಟ ಇಟ್ಬಿಟ್ಟು ತಳ್ಳಿಬಿಟ್ಟು ನಾಯಿಗೆ ಹಾಕ್ದಂಗೆ ಊಟ ಹಾಕೋದಾದರೆ ಗೌರವದಿಂದ ನಡೆಸಿಕೊಂಡಾಗ ಮಾತ್ರ ಅದು ಹಿರಿಯರ ಸೇವೆ ಆಗುತ್ತೆ ಹೊರತು ಏನೋ ಹಾಕಬೇಕಲ್ಲ ಅಂತ ಹಾಕೋದು, ಬಾಯಿಗೆ ಬಂದಂಗೆ ಬೈಯೋದು, ಏನೋ ಒಂದು ಉಂಡ ತಿಂದ ಅಂತ ಕೇಳದೆ ಇರೋದು, ಮೂಲೆಯಲ್ಲೆಲ್ಲ ಒಂದು ಕಡೆ ಬಿದ್ಕೋ ಅಂತ ಬೈಯೋದು, ಇವೆಲ್ಲ ನೀವು ಊಟ ಹಾಕ್ಬೋದೇನೋ, ಆದರೆ ಆ ಊಟಕ್ಕೆ ಜೊತೆ ಗೌರವದಿಂದ, ಪ್ರೀತಿಯಿಂದ ಅವ್ರು ಇವತ್ತು ಮೂಲೆಯಲ್ಲಿದ್ದಾರಷ್ಟೇ, ಇಷ್ಟು ವರ್ಷ ದುಡಿದಿದ್ದಾರೆ ಅನ್ನೋದನ್ನೇ ಮರ್ತು ಬಿಟ್ಟಿರ್ತಾರೆ. ಹೌದು ಸರ್. ಇವತ್ತು 1 ರೂಪಾಯಿ ದುಡಿಮೆ ಇಲ್ಲದೆ, 1 ರೂಪಾಯಿ ಉಪಯೋಗ ಇಲ್ಲದೆ ಅಲ್ಲಿ ಮೂಲೆಯಲ್ಲಿ ಕೂತಿರ್ಬೋದು, ಆದರೆ ಇಷ್ಟು ದಿನ ಅವರೆಲ್ಲ ಒದ್ದಾಡಿದ್ಕೆ ತಾನೇ ಈ ಮನೆಗಳು ಈ ಮಟ್ಟಿಗೆ ಬಂದಿರ್ತಾವಲ್ಲ. ಹೌದು ಹೌದು ಸರ್. ಹಾಗಾಗಿ ನೋಡಿ, ನಿಮ್ಮ ದೊಡ್ಡತನ ಪಾಪ ಈ ಅಜ್ಜಿ ಅಥವಾ ಅವರನ್ನೆಲ್ಲ ತುಂಬ ಗೌರವದಿಂದ ಚೆನ್ನಾಗಿ ನಡೆಸ್ಕೊಂಡಿರೋ ಮೊಮ್ಮಗ ಇದ್ದೀರಿ. ನಾಳೆ ನಿಮ್ಮ ಪರೀಕ್ಷೆಯಲ್ಲಿ ಪಾಸಾಗುವುದು, ನಿಮ್ಮ ಆಸೆಗಳು ಈಡೇರೋದು, ಕನಸುಗಳು ಈಡೇರೋದು ಆಂಜನೇಯನ ಆಶೀರ್ವಾದವೋ ಇಲ್ವೋ ಗೊತ್ತಿಲ್ಲ, ಈ ಹಿರಿಯರ ಆಶೀರ್ವಾದಗಳಿರ್ತವೆ. ಹಾಗಾಗಿ ನಿಮಗೆ ದೇವರು ಅನ್ಯಾಯ ಮಾಡಿಲ್ಲ. ಇಲ್ಲಿ ಒಂದು ಏನೋ ಆಯಿತು, ತೊಂದರೆ ಇಲ್ಲ, ಇನ್ನು ಉಳಿದವರು ಬದುಕುದ್ರಲ್ಲಪ್ಪ, ಆಯ್ತು ತೊಂದರೆ ಇಲ್ಲ, ನಾವು ಇದಕ್ಕೆ ದೇವರನ್ನು ಪೂಜಿಸೋದು ಬಿಡೋದು, ನಂಬೋದು ಬಿಡೋದು ಅದಲ್ಲ. ದೇವರನ್ನು ಪೂಜಿಸದೆ ಹೋದ್ರು ಅವನಿಗೇನು ನಷ್ಟ ಇಲ್ಲ. ನಾವು ಅಂತಹ ದಿವ್ಯ ಶಕ್ತಿಗಳನ್ನು ನಮ್ಗೆ ಉಪಕಾರ ಆದ್ರೆ ಮಾತ್ರ ಪೂಜಿಸೋದು, ಒಂಚೂರು ಏನೋ ಕೆಟ್ಟದಾಗ್ಬಿಟ್ರೆ ದೇವರೇ ಇಲ್ಲ ಅನ್ನೋದು ಅದು ಹಂಗಲ್ಲ. ಅಪ್ಪ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನೆರಳಲ್ಲಾದರೂ ಹಾಕು, ಬಿಸಿಲಲ್ಲಾದರೂ ಹಾಕು, ರಾಘವೇಂದ್ರ ನೀನೇ ನನಗೆ, ನೀನೇ ಎಲ್ಲ. ಅಂದ್ರೆ ಭಕ್ತ ಹೆಂಗ್ ಬೇಡ್ಕೊಳ್ತಾವನಿ ಅಂದ್ರೆ ಬರೀ ಹಾಲಲ್ಲೇ ಹಾಕು ಅಂತ ಹೇಳ್ತಿಲ್ಲ, ನೀನ್ ನೀರಲ್ಲಿ ಹಾಕಿದ್ರು ಪರವಾಗಿಲ್ಲ ಅಂತ ಅವನು ಭಕ್ತ. ಅವಾರ್ಡ್ ಕೇಳಿದಿರಲ್ಲ, ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಕೇಳಿದಿರಿ ಸರ್, ರಾಜ್ಕುಮಾರ್ ಆತ ಹೆಂಗೆ ಹೇಳ್ತಾರೆ ಆ ಭಕ್ತ ಅಂದ್ರೆ, ಸುಖವನ್ನೇ ನೀಡೆಂದು ಎಂದೂ ಕೇಳೆನು ನಾನು. ಅಂದ್ರೆ ಅಪ್ಪ ನಿನ್ನನ್ನು ಪೂಜಿಸ್ತಿದ್ದೀನಿ, ನಿನ್ನ ಮಾತ್ರಕ್ಕೆ ನನಗೆ ಸುಖವೇ ಕೊಡು ಅಂತ ನಾನು ಕೇಳುವಷ್ಟು ಕೆಟ್ಟ ಭಕ್ತ ನಾನಲ್ಲ. ನೀನ್ ದುಃಖ ಕೊಟ್ರು ನಾನು ನಿನ್ನ ಭಕ್ತನೇ ಅಂತಾನೆ. ಈ ಹಾಡನ್ನ ಬಟ್ ಅಲ್ಲ ಸರ್, ದುಃಖ ಕೊಟ್ಟಿದ್ದಾರೆ ಸರ್, ಈ ತರ ಕೊಡೋದು ಸರ್ ಹೋಗ್ಲಿ. ಅದೇ ಈಗ ಪ್ರಕಾರ ನಮ್ ತಾಯಿಗೆ ಕೊನೆ ಕ್ಷಣದಲ್ಲಿ ಮುಖ ನೋಡೋಕೆ ಅವಕಾಶ ಕೊಟ್ಟಿರಲ್ಲ. ಕೆಲವೊಂದು ಪ್ರಾರಬ್ಧಗಳು ಹಾಗಿರ್ತವಪ್ಪ.
ಈಗ ಅದನ್ನ ಏ, ಹಾ ಹೆಂಗೆ ಹೇಳೋದು ಅಂದ್ರೆ ಅಂತ ಶ್ರೀರಾಮಚಂದ್ರ ಕೂಡ ಭಗವಂತನ ಅವತಾರವಾದ ರಾಮಚಂದ್ರ ಕೂಡ ತನ್ನ ತಂದೆ ದಶರಥ ಅರಮನೆಯಲ್ಲಿ ಸಾಯೋದನ್ನ ಈತ ಕಾಡಲ್ಲಿದ್ದ ಕಾರಣಕ್ಕೆ ನೋಡೋಕಾಗ್ಲಿಲ್ಲ. ಹೌದು ಸರ್. ಅರ್ಥ ಆಯ್ತಲ್ಲಪ್ಪ? ರಾಮಚಂದ್ರ ವನವಾಸಕ್ಕೆ ಅಂತ ಬಂದಾಗ ಅಯ್ಯೋ ನನ್ನ ಮಗನ್ ಕಾಡಿ ಕಳಿಸ್ಬಿಟ್ನಲ್ಲ ಅಂತ ದಶರಥ ಕೊರ್ಗಿ 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 ಅಲ್ಲೇ ಸತ್ತೋಗ್ಬಿಡ್ತಾನೆ. ಹೌದು ಆದ್ರೆ ಅವನು ಸತ್ತಾಗ ರಾಮ ಪಕ್ಕದಲ್ಲಿರಲ್ಲ. ಅವನು ಸತ್ತಿದ್ದಾನೆ ಅಂತ ಕಡೆಗೆ ಬಂದು ಭರತ ಹೇಳ್ದಾಗ್ಲೇ ಗೊತ್ತಾಗದೆ ಹೊರತು ಅಪ್ಪ ಬದುಕಿ, ಯಾಕಂದ್ರೆ ಅವ್ನು ಮಣ್ಣಿಗೆ ಹೋಗೋಕ್ಕಾಗ್ಲಿಲ್ಲ, ಅವನನ್ನ ಕಡೆಗಾಲ ನೋಡ್ಕೊಳ್ಳೋಕ್ಕಾಗ್ಲಿಲ್ಲ. ಅಂದ್ರೆ ಕೆಲವರು ಪ್ರಾರಬ್ಧ ಹಿಂಗಿರ್ತವೆ. ತನ್ನ ಮಕ್ಕಳು, ತನ್ನ ಹೆಂಡತಿ ಗಂಡ ಮಕ್ಕಳಿಂದ ಮಣ್ಣು ಹಾಕಿಸ್ಕೊಳ್ಳೋ ಯೋಗವೂ ಅವ್ರಿಗಿರಲ್ಲ. ಹಾ ಸರ್. ಎಷ್ಟೋ ಸಾರಿ ಹೊರದೇಶದಲ್ಲಿದ್ದು ಅಪ್ಪ ಅಮ್ಮನ ಮಣ್ಣಿಗೆ ಬರ್ಲಿಕ್ಕೆ ಆಗಿರಲ್ಲ. ಹಂಗಿರುತ್ತೆ ಕೆಲವು ಪರಿಸ್ಥಿತಿಗಳು. ಹಾ ಸರ್. ಅದಕ್ಕೆ ನಾನು ರಾಮಚಂದ್ರನ ಉದಾಹರಣೆ ಹೇಳಿದೆ. ಸೊ ನಿಮ್ಮ ತಾಯಿ ಹೇಗೆ ಅವರ ತಾಯಿಯ ಅಂದರೆ ನಿಮ್ಮ ಅಜ್ಜಿಯ ಕಡೆ ಮುಖವನ್ನು ನೋಡೋಕ್ಕಾಗಲಿಲ್ವೋ, ಹಾಗೆ ಹಿಂದೆಯೂ ಕೂಡ ತ್ರೇತಾಯುಗದಲ್ಲಿ ರಾಮಚಂದ್ರ ತನ್ನ ತಂದೆಯ ಮುಖ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಇದು ದೇವಾನುದೇವತೆಗಳನ್ನು ಬಿಟ್ಟಿಲ್ಲ. ಆಯ್ತಪ್ಪ, ತೊಂದರೆ ಇಲ್ಲ. ಅಮ್ಮ ಅಥವಾ ನೀವು ಅಥವಾ ನಿಮ್ಮ ಮನೆಯವರು ಅಜ್ಜಿ ಆ ಹಿರಿ ಜೀವವನ್ನು ಗೌರವದಿಂದ ಕಂಡಿದ್ದೀರಿ. ಆ ರೆಸ್ಪೆಕ್ಟ್ಫುಲ್ ಜೀವನವನ್ನು ಬದುಕಿದ್ದಾಗ ತೋರಿಸಿದ್ದೀರಿ, ಅಷ್ಟು ಸಾಕು. ಹೌದು ಸರ್. ಯಾಕಂದ್ರೆ ಅದು ನಿಮ್ಮ ಆ ದೇಹವನ್ನು ನೀವು ಉಳಿದ್ರೋ ಸುಟ್ರೋ, ಅಥವಾ ಅದಕ್ಕೂ ನೀವು ದೊಡ್ಡ ಅರಮನೆ ಅಂತ ಸಮಾಧಿ ಕಟ್ಟಿಸ್ತಿರೋ, ಅಥವಾ ವರ್ಷಕ್ಕೊಮ್ಮೆ ನೀವು ಅಜ್ಜಿಗೆ ಇದನ್ನು ಮಾಡ್ತಿರೋ, ಅಥವಾ ಫೋಟೋ ದೊಡ್ಡದಾಗಿ ಮಾಡಿಡ್ಸ್ತಿರೋ, ಸತ್ತ ನಂತರ ಯಾವುದು ಮುಖ್ಯ ಅಲ್ಲ. ನಾಯಿ ನರಿ ತಿಂದ್ರು ಅದಕ್ಕೇನು ಅರ್ಥ ಇಲ್ಲ. ಹೌದು ಸರ್. ಆದರೆ ವಿಷಯ ಆ ಉಸಿರು ನಿಲ್ಲುವವರೆಗೂ ನೀವು ಹೇಗೆ ನೋಡ್ಕೊಂಡ್ರಿ ಅಂತ ಅಷ್ಟೇ. ಹೌದು ಸರ್. ಹೌದು ಸರ್. ಉಸಿರು ನಿಂತ ಮೇಲೆ ನೀವು ಅದಕ್ಕೆ ಎಷ್ಟು ದೊಡ್ಡ ಆಹಾರ ಹಾಕಿದ್ರೇನು, ಎಷ್ಟು ದೊಡ್ಡ ಸಮಾಧಿ ಕಟ್ಟಿದ್ರೇನು. ಹೌದು ಸರ್. ಹಾಗಾಗಿ ನಿಮಗೆ ಇದನ್ನ ಈ ದೃಷ್ಟಿಯಲ್ಲಿ ನೋಡಿ ಪರವಾಗಿಲ್ಲ. ದೇವರು ನಮ್ಮ ಮನೆಗೆ ಏನೋ ಒಂದು ಕಷ್ಟ ಕೊಟ್ಟಿವಿ, ಯಾಕಂದ್ರೆ ಬರೀ ಸುಖವನ್ನೇ ನೋಡೋದು ಈ ಜೀವನ ಅಲ್ಲ, ಇಂಥವೆಲ್ಲ ಬರ್ತವೆ. ಹಾಗಾಗಿ ದೇವರು ಇಷ್ಟಕ್ಕೆ ಇದನ್ನ ಅನುಗ್ರಹ ಮಾಡಿದ್ದಾನೆ, ಪರವಾಗಿಲ್ಲ. ಅಜ್ಜಿ ಹೋಗಿದ್ದಾರೆ, ಇದ್ದಷ್ಟು ಸಮಯ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಅಣ್ಣ, ಅತ್ತಿಗೆ, ಅಮ್ಮ ಇವರೆಲ್ಲ ಬಚಾವಾಗಿ ಬಂದಿದ್ದಾರೆ. ಮುಂದಿನ ಬಾರಿ ಸರ್ ಏನ್ ಬೇಜಾರ್ ವಿಷಯ ಅಂತ ಹೇಳಿದ್ರೆ, ನಮ್ಮ ಅಣ್ಣದು ಮದುವೆ ಆಗಿ 2 ತಿಂಗಳಾಯ್ತು ಸರ್. 2 ತಿಂಗಳಾದ್ಮೇಲೆ ಈ ತರ ಆಗೋಯ್ತು ಸರ್. ಇರ್ಲಿ, ಅದನ್ನ ನೆಗೆಟಿವ್ ಆಗಿ ಯೋಚಿಸೋದು ಬೇಡ ಪಾಪ. ಅವ್ರಿಗೆ ಅದನ್ನೇ ಹೇಳಿ, ಅಣ್ಣ ಎಲ್ರೂ ಒಂದೇ ಸತಿ ಇಡೀ ಕುಟುಂಬವೇ ಧರ್ಮಸ್ಥಳಕ್ಕೆ ಹೋಗಿ ಬರ್ತಿದ್ರಂತೆ, ತಿರುಪತಿಗೆ ಹೋಗಿ ಬರ್ತಿದ್ರಂತೆ, ಎಲ್ಲ ಹಂಗೆ ಹೊಂಟೋದ್ರಂತೆ ಅಂತ ಎಷ್ಟು ಕತೆ ಕೇಳಿದೀರಾ? ಹೌದು ಸರ್, ಕೇಳಿದ್ದೀನಿ. ದೇವರ ದರ್ಶನ ಮುಗಿಸ್ಕೊಂಡು ಬರ್ಬೇಕಾದ್ರೆ. ಹೌದು ಸರ್. ಹಾಗಾದ್ರೆ ನೀವು ದೇವರ ಬಗ್ಗೆ ನಂಬಂಗೇ ಇಲ್ಲ ಈ ಕತೆಗಳು ಕೇಳಿದ್ರೆ. ಹೌದು ಸರ್. ಹಾಗಾಗಿ ಅಣ್ಣ, ಈ ವಿಚಾರದಲ್ಲಿ ನನ್ನ ಮನೆಗೆ ದೇವರ ಅನುಗ್ರಹ ಇರೋದ್ರಿಂದಲೇ ಏನು ಈ ಅಜ್ಜಿದು ಹೋಗಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ. ಇಷ್ಟಾದ್ರೂ ಇಷ್ಟಕ್ಕೆ ಮುಗೀತಲ್ಲ ಅಂತ ಖುಷಿ ಪಡ್ಬೇಕು ನಾವು. ಹೌದು ಸರ್, ನಿಜನೇ ಸರ್. ನಮ್ಮ ಒಳ್ಳೆತನ ಕಾಪಾಡಿರೋ. ದೇವರೇ, ನಿಮ್ಮ ನಂಬಿಕೆಗಳೇ, ನಿಮ್ಮ ಒಳ್ಳೆತನವೇ ನಿಮ್ಮನ್ನು ಕಾಪಾಡಿರೋದು. ಹಾಗಾಗಿ ಎಷ್ಟು ದಿನ ಬದುಕಿದ್ವಿ, ಎಷ್ಟೆಷ್ಟು ಒಳ್ಳೇದಾಯ್ತು ಅನ್ನೋ ಲೆಕ್ಕ ಇಡೋದೇ ಬೇಡ. ನಮ್ಮ ಕೊನೆಯವರೆಗೂ ಏನಾಗುತ್ತೋ ಅದು ಯಾರಿಗೂ ಗೊತ್ತಿಲ್ಲ. ಆದರೆ ಇಂಥವೆಲ್ಲ ಆದಾಗ ಕುಗ್ಗು ಬಿಡೋದು ಈಗ ಇಷ್ಟೆಲ್ಲ ಬೆಳೆದು ನಿಂತಿದ್ದೀರಿ, ಮತ್ತು ಪಾತಾಳಕ್ಕೆ ಹೋಗೋಕೆ ಬಿಡಬಾರ್ದು ನೀವು ಮನೆತನಗಳನ್ನ. ಚೆನ್ನಾಗಿ ಓದ್ಲಿಕ್ಕೆ ಹೋಗಿದ್ದೀರಿ, ಓದಿ. ಆ ಅಜ್ಜಿಯ ನೆನಪಲ್ಲಿ ಅಜ್ಜಿ ಅಂದ್ರೆ ಹೇಳಬೇಕು, ಮುಂದೊಂದು ದಿನ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ, ನಾನು ಇವತ್ತು ಗೌರ್ಮೆಂಟ್ ಜಾಬ್ ತಗೊಂಡು ಇಷ್ಟು ಒದ್ದಾಡಿ ಕಷ್ಟಪಟ್ಟು ಮಾಡಿದ್ದೀನಲ್ಲಪ್ಪ, ನಾನು ಕೆಲಸ ತಗೊಳ್ಳೋ ಸಮಯದಲ್ಲಿ ಅದರ 1 ವರ್ಷದ ಹಿಂದೆ ಮುಂದೆ ನನ್ನ ಮನೇಲಿ ಏನಾಗಿತ್ತು ಗೊತ್ತನಪ್ಪ, ನಾನು ಇಷ್ಟಪಟ್ಟ ಅಥವಾ ಪ್ರೀತಿಸಿದ ಅಥವಾ ಗೌರವಿಸಿದ ನಮ್ಮನ್ನು ಸಾಕಿದ ಅಜ್ಜಿ ಸಾವಿನ ಸೂತಕದಲ್ಲಿ ನಾನು ಕಷ್ಟಪಟ್ಟು ಓದಿ ಕೆಲಸ ತಗೊಂಡೆ ಅಂತ ನಾಳೆ ನಿಮ್ಮ ಕತೆ ಒಂದು ಇತಿಹಾಸವಾಗಬೇಕು. ಹೌದು ಸರ್. ಅದಕ್ಕೆ ನೀವು ಓದಬೇಕು. ಪ್ರತಿ ವರ್ಷ ಅಜ್ಜಿಯ ಇಂತಹ ಪರಿಸ್ಥಿತಿಯಲ್ಲೇ ನಾನು ಆ ನೆನಪಲ್ಲೇ ಕೊರ್ಗಿ ಏನೋ ಒಂದು ನೆಪ ಹೇಳಿ ಓದೋದು ಬಿಟ್ಬಿಟ್ಟು ಇಲ್ಲ ನಾನು ಮನೇಲಿ ಇರ್ತೀನಿ ಅಂತ ಹೇಳಿ ನೀವು ಈಗ ಗಿವ್ ಅಪ್ ಮಾಡಿದ್ರೆ ನಷ್ಟ ನಿಮಗೆ. ಸೊ ಇದೇ ಇನ್ನೊಂದ್ ಏನಂತ ಹೇಳಿದ್ರೆ, ನಾನು ಈ ತರ ಏನೋ ಮತ್ತೆ ಪಿಜಿಗೆ ಬಂದ್ರೆ ಮತ್ತೇನಾದ್ರೂ ಆ ತರ ಅನಾಹುತ ಆಗುತ್ತೆ ಬೆಳಿಗ್ಗೆಯಿಂದ ಭಯ ಆಗ್ತಿದೆ ಸರ್ ನನಗೆ. ಇಲ್ಲಪ್ಪ, ಅದರ ಖಾತರಿಗೆ ನಿಮಗೆ ಕರೆ ಸಿಕ್ಕಿದೆ ಅಂತ ಅಂದುಕೊಳ್ಳಿ. ಅಂತಹ ಯಾವುದೂ ಇಲ್ಲ. ನೀವೀಗ ಅಂದ್ರೆ ನನ್ನ ಪ್ರಕಾರ ಇನ್ನು ಎಷ್ಟೋ ಏನು ತಲೆಮಾರುಗಳ ನಂತರವೇ ಬಹುಶಃ ಇಂಥದ್ದೇನೋ ಒಂದು ಅವಘಡ ನಡಿಬೋದೇನೋ. ಇದು ನಿಮ್ಮ ಜೀವಮಾನಕ್ಕೆ ಇವೆಲ್ಲ ಲಾಸ್ಟ್, ಆಯ್ತಾ? ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ಭಯ ಬೇಡ. ಒಂದೊಂದು ತಲೆಮಾರಿಗೆ ಕೆಲವೊಂದು ಇಂಚವು ನಡೀತವೆ, ಆಯ್ತಾ? ಅವುಗಳನ್ನ ಪ್ರತಿದಿನ ನಡೆಯೋಕವೇನು ಚಿಕ್ಕ ಪುಟ್ಟ ಸಂಗತಿಗಳಲ್ಲ. ಹೌದು ಸರ್, ಹೌದು. ಮತ್ತೆ ನಾವು ಅಷ್ಟೇ, ಎಲ್ಲೋ ಹೊರಟಾಗ ಮೈಯೆಲ್ಲ ಕಣ್ಣಾಗಿ ನಿಧಾನವಾಗಿ ಸ್ವಲ್ಪ ಎಚ್ಚರವಾಗಿ ಹೋಗಬೇಕು.
ಹಾ ಸರ್. ಆಗಲಿ ಅಂತ ಭಯ ಬೇಡ. ನೀವು ಪಿ ಜಿಗೆ ಹೋಗಿ ನಿಮ್ಮ ಪಾಡಿಗೆ ನಿಮ್ಮ ವಿದ್ಯೆ ಕಡೆ ಗಮನ ಕೊಡಿ. ಹೌದು, ಸ್ವಲ್ಪ ದುಃಖ ಇದೆ, ತಳಮಳ ಆಗುತ್ತೆ, ಅಥವಾ ಮನಸ್ಸು ಏಕಾಗ್ರವಾಗುವುದಿಲ್ಲ ಇರಬಹುದು. ಆದರೆ ಇದನ್ನು ಒಂದು ಸವಾಲಾಗಿ ತಗೊಂಡು ಅಜ್ಜಿಗೆ ನೀವು ಆತ್ಮಕ್ಕೆ ಶಾಂತಿ ಕೊಡೋದು ಹೇಗೆ ಅಂದರೆ, ನೀವು ಯಾವ ಕಾರಣಕ್ಕೆ ಮನೆ ಬಿಟ್ಟು ಹೋಗಿ ಪಿ ಜಿಲಿ ಬದುಕ್ತಿದ್ದೀರಿ ಆ ಕಾರಣವನ್ನು ಈಡೇರಿಸುವುದರಿಂದಲೇ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಬಿಟ್ಟು ಬರುವುದರಿಂದ ಅಲ್ಲ. ಹಾ ಸರಿ ಸರ್. ಅದನ್ನು ತುಂಬ ಛಲದಿಂದ ಹಠದಿಂದ ಮಾಡಿ ಒಳ್ಳೇದಾಗುತ್ತೆ. ಬಟ್ ನನಗೆ ನಿಮ್ಮ ಬಗ್ಗೆ ಖುಷಿ ಏನಂದರೆ, ಮನೆತನದ ಅಥವಾ ಮನೆಯ ವಿಚಾರ, ಅಜ್ಜಿಯ ವಿಚಾರ, ಅಮ್ಮನ ವಿಚಾರ ಅಂತ ಬಂದಾಗ ಅವ್ರು ಯಾರಿಗೂ ತಲೆ ತಗ್ಸೋ ಕೆಲಸ ನೀವು ಮಾಡಿಲ್ಲ. ತುಂಬ ಸಾಧನೆ ಕನಸು ಹೊತ್ತಲ್ಲಿ ಹೋಗಿ ಬದುಕ್ತಾ ಇದ್ದೀರಿ. ಇದೇ ವ್ಯಕ್ತಿತ್ವವನ್ನು ಮುಂದುವರಿಸ್ಕೊಂಡು ಹೋಗಿ. ಅಂಡ್ ನಿಮ್ಮ ಬಗ್ಗೆ ಬಹಳ ಖುಷಿ ಇದೆ. ನಮ್ ತಂದೆ ತಾಯಿ ನಮ್ಗೆ ಸರ್, ನಮ್ ತಂದೆ ತಾಯಿ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ ಸರ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋದು. ಅಣ್ಣ ಸಾಫ್ಟ್ವೇರ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಅಕ್ಕ ಹೈಸ್ಕೂಲ್ ಟೀಚರು, ನಮ್ ತಮ್ಮ ತಂಗಿ ಇಬ್ರು ಅವ್ರಿಗೆ MBBS ಸೀಟ್ ಸಿಕ್ಕಿದೆ. ಈ ಸರಿ 3rd ಇಯರ್ ಕ್ಲಿಯರ್ ಆಗಿ 4th ಇಯರ್ ಹೋಗಿದ್ದಾರೆ. ನಂದು ಡಿಗ್ರಿ ಕಂಪ್ಲೀಟ್ ಆಗಿ ನಾನು CET ಫೀಲ್ಡ್ ಬಂದಿದ್ದೀನಿ ಸರ್. ಮಾಡಿ ಸರ್, ದೇವ್ರು ನಿಮ್ಗೆ ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ಮಾಡಬೇಡಿ. ಆ್ಯಂಡ್ ಎಲ್ಲ ಸಕ್ಸಸ್ ಆದಾಗ್ಲೂ ಒಮ್ಮೆ ಫೋನ್ ಮಾಡಿ, ಜನಕ್ಕೆ ಮತ್ತೆ ಇನ್ಸ್ಪಿರೇಷನ್ ಆಗ್ಲಿ. ಯಾಕಂದ್ರೆ ಮನೆಯಲ್ಲಿ ಏನೋ ಚಿಕ್ಕ ಪುಟ್ಟ ಪರಿಸ್ಥಿತಿ. ಲಾಸ್ಟ್ ಟೈಮ್ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಹತ್ರ ಕೇಳಿದ್ದೆ, ಮಾತಾಡಿದ್ದೆ. ಬಟ್ ಅದಾದ್ಮೇಲೆ ಒಂದು 1 year 2 years ಆದ್ಮೇಲೆ ಜಾಬ್ ತಗೊಂಡೆ ಮತ್ತೆ ಕಾಲ್ ಮಾಡ್ಬೇಕು, ಒಂದ್ಸರಿ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಆಗ್ಬೇಕು, ಆ ಚಲನ ಇಟ್ಕೊಂಡು ಓದ್ತಿದ್ದೀನಿ ಸರ್. ಖಂಡಿತ ಸರ್, ಇದು ನಿಜನೇ ಸರ್. ಖಂಡಿತ ಆಗುತ್ತೆ. ಆಗ ನೀವು ಬರ್ತೀರಾ ಅಥವಾ ಮಾತಾಡ್ತೀರಾ. ದೇವರ ಆಶೀರ್ವಾದ ನಿಮಗಿರ್ಲಿ, ಕೃಷ್ಣನ ಅನುಗ್ರಹ ಇರ್ಲಿ. ನನ್ನ ಪೂರ್ಣ ವಿಶಸ್ ಇದೆ ನಿಮ್ಮ ಜೊತೆ. ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ. ಹಾ ಗೋವಿಂದ. ನೋಡಿ ಪಾಪ, ಕಾರಲ್ಲಿ ಹೋಗಬೇಕಾದ್ರೆ ಒಂದೇ ಸರಿ ಟೈರ್ ಬರ್ಸ್ಟ್ ಆದಾಗ, ಆದಷ್ಟು ಈ ಕತೆ ಕೇಳಿರೋ ನೀವು, ಆದಷ್ಟು ನಿಮ್ಮ ಕಾರು ಬೈಕು ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಎಲ್ಲ ಸರಿ ಇದೆಯಾ ಅಂತ 6 ತಿಂಗಳಿಗೋ 3 ತಿಂಗಳಿಗೋ ಸರ್ವಿಸಲ್ಲಿ ಕೊಟ್ಟು, ಚಕ್ರ ಎಲ್ಲ ಸರಿ ಇದ್ದಾವ, ಟೈರ್ ಎಲ್ಲ ಚೆನ್ನಾಗಿದೆಯಾ ಅಥವಾ ಎಲ್ಲ ಸೌದಿದೆಯಾ ಎಲ್ಲ ನೋಡ್ಕೊಳ್ಳಿ ಸ್ವಲ್ಪ. ಯಾಕಂದರೆ ಕಾರ್ ಹೋದರೆ ತರ್ಬೋದು, ಗಾಡಿ ಹೋದರೆ ತರ್ಬೋದು, ಮನುಷ್ಯನೇ ಹೋದರೆ ಸ್ವಲ್ಪ ಜಾಗರೂಕರಾಗಿರಿ, ಸ್ವಲ್ಪ ನಿಧಾನವಾಗಿ ಚಲಿಸಿ. ಏನು ನೋಡಿ, ಏನು ಮಾಡ್ತೀರಿ, ಎಷ್ಟು ಎಚ್ಚರವಾಗಿದ್ದರೂ ಕೆಲವೊಂದು ನಡೀತವೆ, ಏನೂ ಮಾಡಲಿಕ್ಕಾಗಲ್ಲ. ಆದರೆ ಮನುಷ್ಯ ಪ್ರಯತ್ನ ಅಂತ ಒಂದಿದೆಯಲ್ಲ, ಅದನ್ನು ನಾವು ಅತ್ಯಂತ ಚೆನ್ನಾಗಿ ಮಾಡಬೇಕು. ಅವರು ಹೋಗ್ತಾ ಇದ್ದಿದ್ದು ಕೋಲಾರಕ್ಕೆ ಅಜ್ಜಿ ಸಮೇತ, ಆದರೆ ಅಜ್ಜಿ ಹೋಗಿದ್ದು ಆಸ್ಪತ್ರೆಗೆ. ಅದಕ್ಕೆ DVG ಅವರು ಬರೆದಿದ್ದಾರೆ, ನಾನು ಮಧ್ಯದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದೆ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಮಣ್ಣಾಗು ಬೆಟ್ಟದಡಿ ಮರಡಿ ಮನೆಗೆ ಮಲ್ಲಿಗೆಯಾಗೂ, ಬದುಕು ಸಹಜದ ಧರ್ಮ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, ಮಂಕುತಿಮ್ಮ ಮಂಕುತಿಮ್ಮ. ಎಂಥ ಅದ್ಭುತವಾದ ಹಾಡಲ್ಲ. ವಿಧಿಯದರ ಸಾಹೇಬ, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ನಮ್ಮ ಆಸೆಗಳು ಒಂದಾದರೆ ವಿಧಿಯ ನಿರ್ಧಾರಗಳು ಒಂದು, ನಮ್ಮ ಯೋಜನೆಗಳು ಇನ್ನೊಂದಾದರೆ ವಿಧಿಯ ಯೋಜನೆಗಳು ಮತ್ತೊಂದು. ಹಾಗಂತ ಎಲ್ಲ ವಿಧಿಗೆ ಬಿಟ್ಟುಬಿಡಿ ಅಂತ ಅಲ್ಲ, ಮಾಡಿ, ಒಳ್ಳೆ ಯೋಜನೆ ಮಾಡಿ. ನಾನು ಬೆಳಗ್ಗೆ ಎದ್ದೇಳ್ತೀನಿ, ನಾನು ಕನಸುಗಳಿಂದ ಹೋಗ್ತೀನಿ, ನಾನು ಈ ಕೆಲಸಕ್ಕೆ ಪೂರ್ಣ ಮಾಡ್ತೀನಿ, ನಾನು ಜಿಮ್ಗೆ ಹೋಗ್ತೀನಿ, ನಾನು ವ್ಯಾಯಾಮ ಮಾಡ್ತೀನಿ, ನಾನಿವತ್ತು ಅಜ್ಜಿ ಮನೆಗೆ ಹೋಗಿ ಬರ್ತೀನಿ,
ಅಥವಾ ನನ್ನ ಕೆಲಸವನ್ನು ನಾನು ಪೂರ್ಣಗೊಳಿಸ್ತೀನಿ, ಅಮ್ಮನಿಗೆ ನಾನೇನೋ ಒಳ್ಳೇದು ಮಾಡ್ತೀನಿ, ಅಪ್ಪನಿಗೆ ನಾನೇನೋ ಒಳ್ಳೇದು ಮಾಡ್ತೀನಿ. ಒಳ್ಳೊಳ್ಳೆ ಯೋಜನೆಗಳನ್ನ ಇಟ್ಟುಕೊಳ್ಳಿ. ವಿಧಿಯ ಯೋಜನೆ ಏನೇ ಇರಲಿ, ಅವರಪ್ಪಂದು ವಿಧಿಯೇ ನಮ್ಮನ್ನು ಹೇಳಿ ಕೇಳು ಮಾಡುತ್ತಾ. ಆದರೆ ಮನುಷ್ಯನಾಗಿ ನನ್ನ ಯೋಜನೆಗಳು ಅತ್ಯಂತ ಪರಿಶುದ್ಧವಾಗಿರಬೇಕು ಹಾಗೂ ನಿಖರವಾಗಿರಬೇಕು. ಅದನ್ನು ಮೀರಿ ವಿಧಿ ಇನ್ನೊಂದು ಕಡೆ ಕರ್ಕೊಂಡು ಹೋಯ್ತಾ ಏನೂ ಮಾಡಲಿಕ್ಕಾಗಲ್ಲ. ಅದು ಸಾಗರದ ಮೇಲೆ ತೇಲುವ ಗರಿಕೆ ಹುಲ್ಲಿನಂತೆ. ಸಾಗರ ಯಾವ ಕಡೆ ಹರಿಯುತ್ತೋ ಗರಿಕೆ ಹುಲ್ಲು ಆ ಕಡೆ ಹೋಗುತ್ತೆ. ಗರಿಕೆ ಹುಲ್ಲಿಗೆ ನಾನು ಈ ಕಡೆ ಹೋಗಬೇಕು ಅನ್ನೋ ಯಾವ ಸ್ವಾತಂತ್ರ್ಯವೂ ಇಲ್ಲ. ಹರಿವು ಯಾವ ಕಡೆಯೋ ಗರಿಕೆಯೂ ಆ ಕಡೆ. ಬದುಕು ಕೆಲವೊಮ್ಮೆ ಹಾಗೆ. ನಮಗೆ ಆಸೆ ಹೆಂಗೆ ಹೋಗಬೇಕು ಅಂತ, ವಿಧಿ ಹೇಳುತ್ತಿಲ್ಲ ನೀನು ಹೆಂಗೆ ಹೋಗು ಅಂತ. ಏನು ಮಾಡ್ತೀರಿ? ಹಾಗಾಗಿ ಗರಿಷ್ಠ ಹೋರಾಟ ಮಾಡಬೇಕು. ಇಲ್ಲ ಸಾವು ಅನ್ನೋದೇ ಆಗೋಯ್ತಾ, ಅದು ವಿಧಿಯ ಆಟ. ಹೇಳಿದಷ್ಟು ಸುಲಭ ಅಲ್ಲ, ಅರ್ಥವಾಗುತ್ತೆ. ಆದರೆ ಇದೇ ಸತ್ಯ. ದೇವರು ಸತ್ಯವನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ಎಲ್ಲರಿಗೂ ಕೊಟ್ಟಿರುವುದಿಲ್ಲ. ಪಾಪ ಅಜ್ಜಿ ತೀರು ಹೋಗಿದ್ದಾರೆ, ಇಲ್ಲಿ ಬಂದ ಆತ ಹೇಳುತ್ತಿದ್ದಾರೆ. ಅದಕ್ಕೆ ನಾನು ಎಷ್ಟು ತಿಳುವಳಿಕೆ ನೀಡಬೇಕು ನೀಡಿದ್ದೀನಿ. ಆದರೆ ನೀಡೋದು ಸುಲಭ, ಪಾಲಿಸೋದು ಕಷ್ಟ. ನನಗರಿವಿದೆ, ಆದರೆ ಪಾಲಿಸೋದು ಕಷ್ಟ ಅನ್ನೋ ಕಾರಣಕ್ಕೆ ನಾವು ಅದನ್ನು ಹೇಳದೇ ಇರೋಕ್ಕಾಗಲ್ವಲ್ಲ. ಹೇಳಬೇಕು, ಅದಕ್ಕೆ ಹೇಳಿದೆ. ಒಳ್ಳೆಯದಾಗಲಿ.